ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ ಅಂತ ಹೇಳಿ ಬೆಳಗಾವಿಯಿಂದ. ಹ್ಮ್. ಮೊಟ್ಟ ಮೊದಲಾಗಿ ನಮಗೆ ಧ್ಯಾನವನ್ನು ಬೋಧಿಸಿದಂತ ಸುಭಾಷ್ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ವಂದನೆಗಳು. ಹಾಗೆ ನನ್ನ ಗುರುಗಳಾದಂತ ರಾಮಕೃಷ್ಣ ಪರಮಹಂಸರಿಗೆ ಈ ಈ ಈ ಯಶಸ್ಸಿನ ಕಾರಣಕ್ಕೆ, ಈ ಬೋಧನೆ ಕಾರಣಕ್ಕೆ ಮತ್ತೆ ನನಗೆ ಆಟೋ ರೈಟಿಂಗ್ ಮುಖಾಂತರ ಎಲ್ಲವನ್ನು ಕೊಡುವಂತ ನನ್ನ ಪ್ರೀತಿಯ ಗುರುಗಳಾದ ರಾಮಕೃಷ್ಣ ಪರಮಹಂಸರಿಗೆ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಹಾಗೆ ಈ ಮಹಾವತಾರ್ ಫೌಂಡೇಶನ್ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಾನು ಹೇಳುವಂತ ಪ್ರತಿಯೊಂದು ಮಾತು ನಾನು ಕೇಳಿ ಪ್ರೋತ್ಸಾಹ ಕೊಡ್ತೀರಿ. ಸೊ ನಿಮ್ಮ ಎಲ್ಲ ಹೃದಯಗಳಿಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು ಮಾಸ್ಟರ್ಸ್. ಹಾಗೆ ಹಾ ಮ್ಯಾಮ್, ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬದುಕಿನ ವರ್ತಮಾನ. ಈ ಬದುಕಿನ ವರ್ತಮಾನದಲ್ಲಿ ಈ ಮನುಷ್ಯನ ದೇಹ, ನಾವು ಪಡ್ಕೊಂಡಂತ ದೇಹ ನಮ್ಗೆ ಎಷ್ಟೊಂದು ಸಹಾಯ ಆಗ್ತೈತಿ. ಇದ್ರಿಂದ ನಾವೇನ್ ಅಂದ್ರೆ ಸಹಾಯ ಅನ್ನೋಕ್ಕಿಂತ ಇದ್ರಿಂದ ನಾವ್ ಎಷ್ಟು ಮೋಹಕ್ಕೆ ಒಳಗಾಗಿದೀವಿ, ಯಾವ ರೀತಿ ಈ ದೇಹ ನಮ್ಗೆ ಉಪಯೋಗ ಬರುತ್ತೆ, ಇದ್ರ ಮೇಲೆ ನಾವ್ ಯಾಕೆ ಎಷ್ಟೊಂದು ಮೋಹವನ್ನ ಇಟ್ಕೋಬೇಕು, ಯಾಕೆ ಅಷ್ಟೊಂದು ಪ್ರೀತಿನ ಇಟ್ಕೊಂಡು ಯಾಕೆ ಮಾನವ ಹಾಳಾಗ್ತಾ ಇದ್ದಾರೆ ಅನ್ನೋದನ್ನು ನನ್ನ ಗುರುಗಳು ನನಗೆ ಧ್ಯಾನದಲ್ಲಿ ತಿಳಿಸಿಕೊಟ್ರು ಮಾಸ್ಟರ್ಸ್. ಸೊ ಅದಕ್ಕೆ ಇವತ್ತಿನ ಟಾಪಿಕ್ ಬದುಕಿನ ವರ್ತಮಾನ ಅಂತ ಹೇಳಿ. ಇದೊಂದು ತುಂಬಾ ಮಹತ್ವಪೂರ್ಣವಾದ ಸಬ್ಜೆಕ್ಟ್ ನನ್ನ ಪ್ರಕಾರ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ಒಂದು ದಿನಮಾನದಲ್ಲಿ ಈ ದೇಹದ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ, ಯಾವ ತರ ಇರ್ಬೇಕು, ಹೆಂಗಿರ್ಬೇಕು ಅಂತೇಳಿ. ಆದ್ರೆ ನನ್ನ ಗುರುಗಳು ನನಗೆ ಈ ಟಾಪಿಕ್ ಮುಖಾಂತರ ನನ್ನನ್ನ ಕಣ್ ತರಿಸಿದ್ರು. ಸೊ ಇವತ್ತಿನ ಈ ಟಾಪಿಕ್ ಮುಖಾಂತರ ನಾನು ಅನ್ಕೋತೀನಿ, ಎಷ್ಟು ಇಲ್ಲಿ ನೆರೆದಂತ ಎಷ್ಟು ಮಾಸ್ಟರ್ಸ್ ಗಳ ಮನಸ್ಸು ಕೂಡ ಚೇಂಜ್ ಆಗ್ತಿದೆ ಅಂತ ಹೇಗೆ ಮಾಸ್ಟರ್ಸ್. ಸೊ ಈ ದೇಹ ಅಂದ್ರೆ ನಾವೆಲ್ಲರೂ ಇದನ್ನ ಶೃಂಗಾರ ಪೆಟ್ಟಿಗೆ ಅಂತ ಕರಿತೀವಿ. ಇದಕ್ಕೆ ಶೃಂಗಾರ ಮಾಡೋದು, ಚಂದಂಗ ಇಡೋದು, ಚಂದಂಗ ಇದಕ್ಕೂ ಆಗಾತಿ ಮಾಡೋದು, ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಅಂತ ಹೇಳಿ. ಆದ್ರೆ ಇದಕ್ ಕೊಡೋ ಪ್ರೀತಿ, ಇದಕ್ ಕೊಡೋ ಕೋಟಿ ಗಂಟ್ಲೆ ಬೆಲೆ, ಯಾಕೆ ಈ ದೇಹದ ಮೇಲೆ ಇಟ್ಕೊಂಡಿರುವಂತ ಈ ಪ್ರೀತಿನ ನಾವು ಯಾಕೆ ಆಧ್ಯಾತ್ಮ ಕಡೆ ಬೆಳೆಸ್ಕೋದಿಲ್ಲ? ಎಷ್ಟೋ ಜನರು ಮೂಢರಾಗಿ ಹೋಗಿದ್ದಾರೆ. ಎಷ್ಟೋ ಜನರು ಈ ಆಧುನಿಕ ಜಗತ್ತಿನಲ್ಲಿ ಬೇರೆಯವ್ರಿಗೆ ಕಂಪೇರಿಟಿವ್ ಮಾಡ್ಕೋತ ಅವ್ರು ಹೇಗಿದ್ದಾರೋ ಅವ್ರಿಗಿಂತ ಚೆನ್ನಾಗಿ ನಾನು ಇರ್ಬೇಕು, ಅವ್ರು ಹೇಗಿದ್ದಾರೋ ಅವ್ರಿಗಿಂತ ಚೆನ್ನಾಗಿ ನಾನು ಸೀರೆ ಉಡ್ಬೇಕು, ಇವೆಲ್ಲನೂ ನಾವೆಲ್ಲರೂ ಲೆಕ್ಕ ಹಾಕ್ತಿವಿ. ಆದ್ರೆ ಒಂದ್ ವಿಷಯದಲ್ಲಿ ಮಾತ್ರ, ಇವರು ಆಧ್ಯಾತ್ಮ ಇಷ್ಟೊಂದು ಮುಂದುವರೆದಾರೆ, ನಾನ್ ಯಾಕೆ ಇಷ್ಟು ಮುಂದೆ ಹೋಗ್ಬಾರ್ದು ಯಾವತ್ತೂ ನಾವು ಲೆಕ್ಕ ಹಾಕೋದಿಲ್ಲ. ಅಥವಾ ಭಗವಂತನ ವಿಷಯದಲ್ಲಿ ಈಗ ನಾವ್ ಎಷ್ಟು ಸನ್ಯಾಸಿಗಳನ್ನ ನೋಡಿದೀವಿ, ಎಷ್ಟು ಗುರುಗಳನ್ನ ನೋಡಿದೀವಿ, ಎಷ್ಟು ಸಂತರನ್ನ ನೋಡಿದೀವಿ. ಒಂದ್ಸತಿ ನಮ್ಮ ಮನಸ್ಸು ಮಾತ್ರ ಅವ್ರಂಗ್ ಬಯಸೋದಿಲ್ಲ. ನೋಡಿ ಅವರ ಜೀವನ ಹೇಗೆ, ಒಂದೇ ಬಟ್ಟೆ ಹಾಕೊಂಡಿರ್ತಾರೆ, ಒಂದೇ ಹೊತ್ತು ಊಟ ಮಾಡ್ತಿದ್ದಾರೆ. ಸೊ ನಮ್ದು ಆ ತರ ಅಲ್ಲ, ವೆರೈಟೀಸ್ ಆಫ್ ಫುಡ್, ವೆರೈಟೀಸ್ ಆಫ್ ಕಲರ್ಸ್, ಆ ರೀತಿ ನಮ್ಮ ಜೀವನ ಶೈಲಿ. ಅವರ ಅಧ್ಯಾತ್ಮನ ನಾವು ಒಂದ್ಸತಿನೂ ಅನ್ಕೊಳಂಗಿಲ್ಲ ಮನಸ್ಸಿನಲ್ಲಿ, ನಾನು ಈ ಗುರುಗಳ ತರ ಇರ್ಬೇಕು, ಅಥವಾ ನಾನು ಈ ಯೋಗಿ ತರ ಆಗ್ಬೇಕು, ಇವ್ರು ಮಾಡುವಂತ ಕಾಯಕವನ್ನ ನಾನು ಮಾಡ್ಬೇಕು ಅಂತ ಹೇಳಿ. ಸೊ ನೋಡಿ, ನಾವು ಯಾವ ರೀತಿ ವಿಚಾರಧಾರೆನ ಹರಿಸ್ತೀವಿ, ಅವ್ರು ಯಾವ ರೀತಿ ವಿಚಾರಧಾರೆನ ಹರಿಸ್ತಾರೆ ಅಂತ ಹೇಳಿ. ಸೊ ಅದೇ ಟಾಪಿಕ್ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತಿದ್ದೀನಿ ಮಾಸ್ಟರ್ಸ್. ಸೊ ಆಧ್ಯಾತ್ಮ ಸಾಮ್ರಾಜ್ಯದ ಆದಿಯಲ್ಲಿ ಭಗವಂತನೆಂಬ ಮಡಿದಾರವನ್ನು ಮನುಷ್ಯ ಜಾತಿಗೆ ಹಾಕಿದ್ದಾರೆ. ನಾವೆಲ್ಲರೂ ಮೇಲಿಂದ ಬರು ಅಥವಾ ನಾವು ಒಬ್ಬರ ಗರ್ಭದಲ್ಲಿ ಆತ್ಮಿಗಳಾಗಿ ಬರು ಮುನ್ನ ನಾವೆಲ್ಲರೂ ಭಗವಂತನಿಗೆ ಹೇಳಿ ಬಂದಿರ್ತೀವಿ, ನಾನು ನಿಜವಾಗ್ಲು ಈ ಹೋಗುವಾಗ ನಾನು ಎಲ್ಲೂ ಒಳ್ಳೇದೇನೆ ಮಾಡ್ಬರ್ತೀನಿ, ಕರ್ಮ ಅನ್ನೋದಿಲ್ಲ ಅಂತ ಹೇಳಿ ಭಗವಂತನಿಗೆ ವಚನ ಕೊಟ್ಟು ಈ ರೀತಿ ಕೇಳ್ಕೊಂಡ್ ಬಂದಿರ್ತೀವಿ. ಆದ್ರೆ ಮತ್ತೆ ಬಂದು ಮಾಡೋದು ಅದೇ ಕೆಲಸ, ಮತ್ತೆ ತಪ್ಪು ದಾರಿ, ಮತ್ತೆ ಕೆಟ್ಟ ತುಳಿದು ಅದೇ ಜೀವನ ಮಾಡ್ತಾ ಇರ್ತೀವಿ ಮಾಸ್ಟರ್ಸ್. ಸೊ ಬ್ರಹ್ಮ ಒಂದೇ, ಬ್ರಹ್ಮನಾದವು ಒಂದೇ, ಬ್ರಹ್ಮಾನಂದದಿ ಮೊನಗಾಡುವುದು ನೋಡು. ನಾವೆಲ್ಲರೂ ಅಂದ್ರೆ ನಮ್ಮಲ್ಲಿ ಇರುವಂತದ ಬ್ರಹ್ಮ ಒಬ್ಬನೇ, ಅಂದ್ರೆ ನಮ್ಮ ಸೃಷ್ಟಿಕರ್ತ ಮಾಡಿದಂತ ಬ್ರಹ್ಮ ಒಬ್ಬನೇ. ನಾವೆಲ್ಲರೂ ಒಂದೇ, ಈ ಬ್ರಹ್ಮಾಂಡದಲ್ಲಿ ಇರೋದು ಬ್ರಹ್ಮನಾದವು ಕೂಡ ಒಂದೇ, ಈ ಬ್ರಹ್ಮಾಂಡವೂ ಒಂದೇ ನಮಗೆ. ಸೊ ಈ ಲೀನನಲ್ಲಿಯೇ ಬ್ರಹ್ಮ ಎಂಬ ತತ್ವ ಪದಗಳಲ್ಲಿ ಉಪನಿಷತ್ತನ್ನು ಸಾರುವ ನಾನೇ ಬ್ರಹ್ಮಾಸ್ಮಿ ಇಂಥ ಸೂತ್ರಗಳ ವಿಚಾರಣೆ ಮಾತುಗಳು ಮನುಷ್ಯನ ಅಡಿಪಾಯದಿಂದ ಶುರುವಾಗಿ ಮುಡಿಯವರೆಗೂ ತಿಳಿಯ ನೀರು. ಅಂದ್ರೆ ನಾವೆಲ್ಲವೂ ಇದನ್ನ ಕಲಿತು ಬಂದಿರ್ತೀವಿ. ಅಂದ್ರೆ ನಾವು ಬರ್ತ್ ತಗೊಳ್ಳೋ ಮುಂದೆ ನಾವೆಲ್ಲವೂ ಇದನ್ನ ಭಗವಂತನಿಂದ ತಿಳಿಸ್ಕೊಂಡು ಅದನ್ನೆಲ್ಲ ನಾವು ಆಧ್ಯಾತ್ಮ ಪಡ್ಕೊಂಡು ನಾವು ತೆಳಗ್ ಬಂದಿರ್ತೀವಿ ಮಾಸ್ಟರ್ಸ್.
ಆತ್ಮ ಧ್ಯಾನವೆಂಬ ಧ್ಯಾನದ ರುಚಿಯನ್ನು ಪ್ರತಿಯೊಬ್ಬರು ಬಾಳಿನ ಆದಿಯಿಂದ ಅಂತ್ಯದವರೆಗೂ ಸಿಹಿಯ ಪಾಕವನ್ನು ಸವಿಯಬೇಕು. ನೋಡಿ ಮಾಸ್ಟರ್ಸ್, ನಾವು ಎಷ್ಟೊಂದು ಅಂದ್ರೆ ಧ್ಯಾನಕ್ಕೆ ಬಂದವರೆಲ್ಲ ಪುಣ್ಯವಂತರು. ಯಾಕಂದ್ರೆ ನಾವೆಲ್ಲ ಈ ಸಿಹಿ ಪಾಕನ ಹೊಂದಿರ್ತೀವಿ. ಆದ್ರೆ ಎಷ್ಟೋ ಅಜ್ಞಾನಿಗಳು ಇನ್ನೂ ಇದ್ದಾರೆ. ಧ್ಯಾನಕ್ಕೆ ಬರೆದವರು ತಮ್ಮ ಆತ್ಮವನ್ನು ಇನ್ನೂ ಶುದ್ಧಿ ಮಾಡ್ಕೋದವ್ರು ಎಷ್ಟೋ ಮಂದಿ ಇದ್ದಾರೆ. ಸೊ ಹಾಗೆ ಈ ವಿಷಯದಲ್ಲಿ ನಾವೆಲ್ಲರೂ ಮಾಸ್ಟರ್ಸ್ ಆಕ್ಚುಲಿ ಪುಣ್ಯವಂತರು. ಯಾಕಂದ್ರೆ ನಾವೆಲ್ಲರೂ ಆ ಪಾಕವನ್ನ ಅಂದ್ರೆ ಆ ಸಿಹಿ ಜೇನನ್ನ ನಾವೆಲ್ಲರೂ ತಿಂದಿದೀವಿ ಅಂತ ಹೇಳಿ. ಈ ಮನುಷ್ಯ ದೇಹವು ಯಾವಾಗಲೂ ಒಮ್ಮೆ ಬೀಳುವ ಮನೆ ಆಗಿದೆ. ನೋಡಿ ಮಾಸ್ಟರ್ಸ್, ನಾವು ಮೊದಲು ಕನ್ಕೋಬೇಕಾದದ್ದು ಈ ದೇಹ ಯಾವಾಗ್ಲೂ ಹೋಗುತ್ತೆ ಮೇಲೆ, ಅಂದ್ರೆ ನಾವು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅಂತ ಹೇಳಿ. ಇದು ಮೇನ್ ಸಬ್ಜೆಕ್ಟ್. ಆಕ್ಚುಲಿ ನಾವು ಎಷ್ಟು ಅನ್ಕೋತೀವಿ, ನಾನು ನಾಳೆ ಹಂಗಿರ್ತೀನಿ, ನಾವು ನಾಳೆ ಅಲ್ಲಿ ಹೋಗ್ತೀವಿ. ಆದ್ರೆ ಇವತ್ತಿನ ರಾತ್ರಿಗಾದ್ರೆ ನಾವು ಮಾರ್ನಿಂಗ್ ಹೇಳ್ತೀವಿಲ್ಲೋ ಅನ್ನೋದೇ ಗೊತ್ತಿಲ್ಲ. ಸೊ ಆದ್ರೆ ನಮ್ ಹೋಗ್ ನೋಡಿ, ನಾಳೆ ನಾನು ಅಲ್ಲಿ ಇರ್ತೀನಿ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಫಾರಿನ್ ಕಂಟ್ರಿ ಅಲ್ಲಿ ಈ ತರ ಕನಸುಗಳ ಮೇಲೆ ಕನಸುಗಳು. ಆದ್ರೆ ನಾವ್ ಯಾವತ್ತು ಊಹೆನೆ ಮಾಡಿರಂಗಿಲ್ಲ. ನೀರಿನ ಮೇಲೆ ಗುಳಿತರ ನಮ್ಮ ದೇಹ ನಮ್ಮನ್ನ ಯಾವಾಗ ಬಿಟ್ಟು ಹೋಗುತ್ತೋ ಅದು ಗೊತ್ತಿಲ್ಲ. ಸಾರಿ, ನಮ್ಮ ಆತ್ಮ ನಮ್ಮನ್ನ ಯಾವಾಗ ಬಿಟ್ಟು ಹೋಗುತ್ತೋ ಅದು ಗೊತ್ತಿಲ್ಲ. ಖರೆ ನಮ್ಮ ಆಸೆಗಳು ನೋಡಿ ನಾವ್ ಯಾವ ತರ ಇಟ್ಕೊಂಡಿರ್ತೀವಿ. ಸೊ ಒಡೆಯನಿಲ್ಲದ ಬಾಗಿನಲ್ಲಿ ಹುಲ್ಲು ಬೆಳೆದು ನಿಂತಿದೆ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ಯಾವ ರೀತಿ ಅಂತಂದ್ರೆ ನಾವು ಭಗವಂತನ ಯಾರು ಆಡ್ ಮಾಡ್ಕೊಂಡ ಒಳಗಡೆ ಯಾರು ಆಡ್ ಮಾಡ್ಕೊಂಡಾರಂಗಿಲ್ಲ. ಹಂಗಂದ್ರ ನೋಡಿ ಈಗ ಎಲ್ಲಾ ಕಡೆ ಅದೇ ಅಹಂಕಾರ, ನಾನೇ ಮೇಲು, ನಾನೇ ಹೆಚ್ಚು ಅನ್ನೋ ಬರೀ ಭೇದ ಭಾವ ಅಷ್ಟೇ. ಆದ್ರೆ ಯಾರು ಆ ಭಗವಂತನ ಪ್ರೀತಿನ ತುಂಬಿಕೊಳ್ಳಕ್ ನೋಡುದಿಲ್ಲ. ನಾವು ಶೋಕ್ ಹೋಗ್ತೀವಿ ದೇವಸ್ಥಾನಗಳಿಗೆ, ಆದ್ರೆ ಹೋದ್ರು ಆ ದೇವ್ರನ್ನ ನೋಡೋದ್ ಕಮ್ಮಿ, ಆಜು ಬಾಜುಕಿನ್ ಮಂದಿ ನೋಡೋದೇ ಜಾಸ್ತಿ. ಸೊ ಹಾಗಾಗಿ ಪೈಪೋಟಿ, ನಾನು ಈ ರೀತಿ ಇರ್ಬೇಕಲ್ವಾ, ನಾನು ಈ ರೀತಿ ಇರ್ಬೇಕಲ್ವಾ ಅಂತ ಹೇಳಿ. ಆದ್ರೆ ನಾವು ಹೋಗಿದ್ ಕಾರಣನೇ ಮರ್ತಿರ್ತೀವಿ. ಆ ಗರ್ಭಗುಡಿ ಒಳಗ್ ಭಗವಂತ ನಮಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಅವ್ನ್ಗ್ ಹೋಗ್ಬೇಕು, ಅವ್ನ್ ನಮಸ್ಕಾರ ಮಾಡ್ಬೇಕು, ಭಕ್ತಿಯಿಂದ ಅವನ ಹತ್ರ ಬೇಡ್ಕೋಬೇಕು, ಕೇಳ್ಕೋಬೇಕು, ಇದು ಯಾವ್ದು ಇಲ್ಲ. ಬರೀ ಅಲ್ಲಿ ನಮ್ಮ ಮತ್ಸರ, ಅಂದ್ರೆ ನಮ್ಮ ಮನಸ್ಸು ಅಷ್ಟೊಂದು ನೋಡಿ ಎಷ್ಟು ಪರಿಶುದ್ಧವಾಗಿದೆ. ಈ ಒಡೆಯನಿಲ್ಲದ ಬಾಗಿಲಲ್ಲಿ ನಾವ್ ಯಾವಾಗ್ಲೂ ನಮ್ಮ ಈಗ ನೋಡಿ ಹೊಲದಲ್ಲೆಲ್ಲ ಕಬ್ಬು ಬೆಳೆ ಎಲ್ಲ ತುಂಬಿಕೊಂಡಿರುತ್ತೆ. ಆದ್ರೆ ಅಲ್ಲಿ ತೆಳಗ ಆ ಕಸ ಅನ್ನೋದು ಒಂದೇ ಬೆಳೀತು ಅಂದ್ರೆ ಆ ಬೆಳೆಗಳೆಲ್ಲ ಹಾಳು ಮಾಡ್ಕೊತ ಹೋಗ್ತೈತೆ ಅಂತ ಹೇಳ್ತಾರೆ. ಅದಕ್ ಮೊದಲು ಕಸವನ್ನೆಲ್ಲ ಕೀಳ್ಬೇಕು, ಕಳೆಗಳೆಲ್ಲ ಕೀಳ್ಬೇಕು ಅಂತ ಹೇಳ್ತಾರು. ಸೊ ಅದೇ ನಾವು ಮಾಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನ ಆರಾಧನೆ ಮಾಡ್ಕೋಬೇಕು ಅಥವಾ ನಮ್ಮ ಧ್ಯಾನವನ್ನ ವೃದ್ಧಿ ಮಾಡ್ಕೋಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಇರುವಂತ ಕೆಟ್ಟ ಕಳೆನ ನಾವು ಕೀಳ್ಬೇಕು. ನೋಡಿ, ಒಮ್ಮೆ ಅದು ಬೆಳೆದು ಹೆಮ್ಮರವಾಗಿ ಕಸ ನಿಂತಿತ್ತು ಅಂದ್ರೆ ಅದ್ ಏನ್ ಮಾಡಿದ್ರು ನಾವು ಸ್ವಚ್ಛ ಮಾಡ್ಕೊಳಕ್ ಆಗೋದಿಲ್ಲ, ಏನ್ ಮಾಡಿದ್ರು ಕ್ಲೀನ್ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ. ಮನದಲ್ಲಿ ತಮೋ ಗುಣ ತುಂಬಿದೆ. ನಾನು ಹೇಳ್ದಾಗೆ ಬರೀ ನಮ್ಮಲ್ಲಿ ಕೆಟ್ಟ ಗುಣಗಳು, ಅವ್ರ ಮೇಲೆ ಕೆಟ್ಟದನ್ನ ಸಾರೋದು, ಇವ್ರ ಬಗ್ಗೆ ಕೆಟ್ಟದನ್ನ ಹೇಳೋದು, ಬರೀ ಎಲ್ಲ ನಾವು ಮನಸ್ಸು ಎಲ್ಲ ಆ ದಿನಗಟ್ಲೆ ಆ ವಾರಗಟ್ಲೆ ತಿಂಗಳಗಟ್ಲೆ ಬರೀ ಇದೇ ವಿಚಾರನ್ನ ನಾವು ಯಾವಾಗ್ಲೂ ತಲೆ ಹಾಕೊಂಡು ತುಂಬಿಕೊಂಡು ಇರ್ತೀವಿ. ಆದ್ರೆ ಯಾವತ್ತು ನಾವು ಆಧ್ಯಾತ್ಮ ಕಡೆ ಇನ್ನೂ ಹೆಚ್ಚಾಗಿ ಹೋಗ್ಬೇಕು, ಅಲ್ಲಿರುವಂತ ಸಬ್ಜೆಕ್ಟ್ ನಾವ್ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋದು ತುಂಬಾ ವ್ಯಕ್ತಿಗಳಿಗೆ ಕಮ್ಮಿ ಮಾಸ್ಟರ್ಸ್. ಈಗ ನೋಡ್ರಿ, ಒಂದ್ ಪಿಕ್ಚರ್ ಅಂತಂದ್ರೆ ಹೌಸ್ ಆಫ್ ಫಿಲ್ಮ್ ಥಿಯೇಟರ್ ಅಂತ ಹೇಳ್ತಾರೆ. ಆದ್ರೆ ಒಂದ್ ಆಧ್ಯಾತ್ಮದ ಫಂಕ್ಷನ್ ಅಂತಂದ್ರೆ ಎಷ್ಟು ಜನ ಬರ್ತಾರೆ ಹೇಳಿ ಮಾಸ್ಟರ್. ಸೊ ಹಾಗಾಗಿ ಅವ್ರು ಯಾರ್ದು ಇನ್ನೂ ಕಣ್ಣು ಅಂದ್ರೆ ಮನಸ್ಸು ತೆರೆದಿಲ್ಲ ಮಾಸ್ಟರ್ಸ್. ಅವರಿಗೆ ಇನ್ನು ಆಧ್ಯಾತ್ಮ ಅಂದ್ರೆ ಅವ್ರ ಕರ್ಮ ಇನ್ನೂ ಬಿಟ್ಟಿರುವುದಿಲ್ಲ ಮಾಸ್ಟರ್ಸ್. ಸೊ ನಾವ್ ಎಷ್ಟು ತಿಳ್ಕೊಂಡಿರ್ತೇವಲ್ಲ ಅಷ್ಟು ನಮ್ಮ ಉನ್ನತಿಗೆ ಇದು ಕಾರಣ ಆಗ್ತದೆ ಮಾಸ್ಟರ್ಸ್. ಈ ದೇಹ ನಾವು ಎಷ್ಟು ಜೋಪಾನ ಮಾಡ್ಕೋತ ಹೋದ್ರೆ ಇದು ಯಾವ ರೀತಿ ಕೆಟ್ಟದಕ್ಕೆ ನಮಗ್ ಯೂಸ್ ಆಗ್ತೈತಿ ಅಂತ ಹೇಳಿ. ಅದೇ ಈ ಭಗವಂತನ ಮೇಲೆ ನಾವು ಆ ಪ್ರೀತಿ ಆ ಆಸೆನ ನಾವು ಇಟ್ರೆ ನಮ್ಮನ್ನ ಎಷ್ಟು ಎತ್ತರ ಕರ್ಕೊಂಡು ಹೋಗ್ತಾನೋ ಅಂತ ಹೇಳಿ ಮಾಸ್ಟರ್ಸ್. ಮನದಲ್ಲಿ ತಮೋಗುಣ ತುಂಬಿದೆ, ದೇಹವೆಂಬ ಕಂಬಗಳು ಹುಳು ತಿಂದು ಹಾಳಾಗಿವೆ. ನೋಡಿ ಮಾಸ್ಟರ್ಸ್, ಬಸವಣ್ಣವರು ಒಂದು ಮಾತು ಇದ್ದಾರೆ, ಏನಂತಂದ್ರ ಈ ದೇಹವೇ ದೇಹಗೊಳ್ಳ ಅಂದ್ರೆ ಈ ಮನಸ್ಸೊಳಗ ನೀವು ಭಗವಂತನ ನೋಡ್ರಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಅಂತ ಹೇಳಿ. ಎಲ್ಲವೂ ನಿನ್ನೊಳಗೆ ಇರುವಾಗ ನೀನ್ ಯಾಕೆ ಹೊರಗಡೆ ಹೋಗ್ತೀಯಾ ಅಂತ ಹೇಳಿ ನಾವು ಇದನ್ನೆಲ್ಲವನ್ನು ಮರ್ತಿದ್ದೀವಿ ಮಾಸ್ಟರ್ಸ್. ಮತ್ತೆ ಹೊರಗಿನ ಪ್ರಪಂಚಕ್ಕೆ ದಾಸರಾಗ್ತೀವಿ. ಎಂತ ಅದ್ಭುತ ಮಾತು ಬಸವಣ್ಣವರು ಅವಾಗ್ಲೇ ಹೇಳಿದ್ದಾರೆ. ಇದೆಲ್ಲ ಕಂಡಂತ 12ನೇ ಶತಮಾನದಲ್ಲಿ ಅವರೆಲ್ಲ ಹೇಳೋದು ನಾವು ಇವಾಗ ಆ ಸಬ್ಜೆಕ್ಟ್ ನ ಇವಾಗ ಸ್ಟಡಿ ಮಾಡ್ತಾ ಇದೀವಿ ಮಾಸ್ಟರ್ಸ್. ಸೊ ಈ ದೇಹ ಯಾವ ರೀತಿ ಅಂದ್ರೆ
ಹೊರಗಿನ ಪ್ರಪಂಚದ ವ್ಯಾಮೋಹಕ್ಕೆ ಒಳಗಾಗಿ ಈ ನಮ್ಮ ದೇಹ ಎಲ್ಲ ಹುಳ ಅಂದ್ರೆ ನೋಡಿ ಅಕ್ಕಿ ಎಷ್ಟೋ ದಿವಸಗಂಟ್ಲೆ ಇಟ್ರೆ ಅದು ಹುಳ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಮ್ಮ ಮನಸ್ಸನ್ನ ನಮ್ಮ ದೇಹವನ್ನ ದಂಡಿಸದೆ ಆಧ್ಯಾತ್ಮ ಕಡೆ ನಾವು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಸೇಮ್ ಮ್ಯಾಟರ್ಸ್ ಮಾಸ್ಟರ್ಸ್, ನಮ್ಮ ದೇಹ ಕೂಡ ಹುಳ ತಿನ್ನಕ್ ಸ್ಟಾರ್ಟ್ ಆಗ್ತದೆ. ದೇಹವೆಂಬ ಮನೆ ಶಿರ ತೊಡಗಿದೆ ನೋಡಿ ಮತ್ತೆ. ಈ ದೇಹ ಅನ್ನೋದು ಯಾವಾಗ್ಲೊಮ್ಮೆ ಸೋರ್ ಹೋಗುವಂತ ಮನೆ. ಈ ನೋಡ್ರಿ ಯಾವಾಗ್ಲಾದ್ರೂ ಹಳ್ಳಿ ಕಡೆಯಲ್ಲಿ ಹೇಳ್ತಾರು, ಮಳೆ ಬರೋದಿತ್ತಂದ್ರ ಹಂಚುಗಳನ್ನ ಸರಿ ಮಾಡು, ಇಲ್ಲಾಂದ್ರೆ ಮಳೆ ಬಂದ್ಮೇಲೆ ಸೋರ್ತೈತೆ ಅಂತ ಹೇಳಿ. ಯಾಕ ಆ ಮಾತನ್ನ ಹೇಳ್ತಾರಂದ್ರೆ ಒಳಗಡೆ ನೀರ್ ಮಳೆ ನೀರು ಒಳಗಡೆ ತುಂಬ್ಕೋಬಾರ್ದು, ಸೊ ಮನೆನ ಕ್ಲೀನ್ ಆಗಿ ಇಟ್ಕೋಬೇಕು ನಾವ್ ಅಂತ ಹೇಳಿ. ಆ ಅದೇ ತರ ಈ ದೇಹನು ಕೂಡ, ಈ ದೇಹ ನಾವು ಸೋರಕ್ ಬಿಟ್ರೆ ಅಂದ್ರೆ ಆ ಕೆಟ್ಟ ಆಲೋಚನೆಗಳನ್ನ ನಾವು ಏನಾದ್ರೂ ಒಡ್ಡಿದ್ರೆ ನಮ್ಮ ದೇಹ ಕೂಡ ಸೋರಕ್ ಹಿಡಿತಿದೆ ಅಂತ ಹೇಳಿ ಮಾಸ್ಟರ್ಸ್. ಹುಟ್ಟಿದ ಕೋಟ್ಯಾಂತರ ಮನುಜರು ತಗುಲಿನ ಮೋಸದ ಮುದ್ದೆಗಳು. ನಾವೆಲ್ಲರೂ ಯಾವ ರೀತಿ ಹೊರಗೆ ಬಂದಿರ್ತೀವಿ ಅಂತಂದ್ರೆ ಮೋಸದ ಮುದ್ದೆ ತರ, ನಮ್ಮಲ್ಲಿ ಏನೇ ಇರೋದಿಲ್ಲ ಮಾಸ್ಟರ್ಸ್. ನೋಡಿ ಒಂದು ಮಗು ಜನನ ಆಗ್ಬೇಕು ಅಂದ್ರೆ ನಿಮ್ಗೆಲ್ಲ ತಾಯಂದಿರಿಗೂ ಗೊತ್ತಿದೆ ಯಾವ ರೀತಿ ಆ ಮಗುಗೆ ಜನ್ಮ ಕೊಡ್ತಾರೆ ಅಂತ ಹೇಳಿ. ಸೊ ಎಲ್ಲ ರಕ್ತ ಮಾಂಸ ಎಲ್ಲ ಅದನ್ನೇ ಹೊತ್ಕೊಂಡು ಅದನ್ನೇ ತುಂಬಿಕೊಂಡು ಬಂದಿರ್ತೀವಿ ನಾವು ಬರೋ ಮುಂದೆ ಮಾಸ್ಟರ್ಸ್. ಸೊ ಹುಟ್ಟಿದ ಕೋಟ್ಯಾಂತರ ಮನುಜರ ತೋಲಿನ ಮಾಂಸದ ಮುದ್ದೆಗಳು ವ್ಯಸನಗಳಿಗೆ ಬಲಿಯಾಗಿ ಧರ್ಮದ ಹಾದಿಯನ್ನೇ ಮರೆತು ಧರ್ಮಕ್ಕೆ ಸೆಡ್ಡು ಹೊಡೆಯುವಂತಾಗಿದೆ ನೋಡಿ ಮಾಸ್ಟರ್ಸ್. ನಾವೆಲ್ಲರೂ ಆ ಧರ್ಮವನ್ನ ಮರೆತು ಬಿಟ್ಟಿದ್ದೀವಿ, ನಮ್ಮ ಕಾಯಕವನ್ನ ಮರೆತು ಬಿಟ್ಟಿದ್ದೀವಿ. ಬಸವಣ್ಣನವ್ರು ಹೇಗ್ ಕೊಟ್ಟಂತ ಆ ವಚನ ಬರೀ ಕೇವಲ ವಚನವಾಗಿ ಉಳಿದಿದೆ, ಅದನ್ನ ಯಾರು ದಾರಿ ತರೋದಕ್ಕೆ ನೋಡ್ತಾ ಇಲ್ಲ. ಎಷ್ಟೋ ಮಂದಿ ತಮ್ಮ ಹಾದಿನ ತಾವು ಮರೆತು ಏನೇನೆಲ್ಲ ತಮ್ಮ ಚಟಗಳಿಗೆ ಬಲಿಯಾಗಿ ತಮ್ಮ ಇಡೀ ದೇಹವನ್ನ ತಾವು ನಾಶ ಮಾಡಕ್ ಎಷ್ಟು ಹೋಗ್ತಿದ್ದಾರೆ ಮಾಸ್ಟರ್ಸ್ ಈಗಿನ ಯುವಕ ಯುವತಿಯರು. ಸೊ ಹಾಗಾಗಿ ಯಾರು ಸರಿಯಾದ ನಡೀತಾ ಇಲ್ಲ. ಸೊ ನಾವು ನಡೆದು ಕೂಡ ಅವ್ರನ್ನ ನಾವು ಈ ಧರ್ಮದ ಹಾದಿಯಲ್ಲಿ ನಡೆಸಬೇಕಾಗಿದೆ ಮಾಸ್ಟರ್ಸ್. ಮಾಯಿ ಮೋಹದ ಬಿರುಗಾಳಿಗೆ ಪ್ರಾಪಂಚಿಕ ಆಮಿಷಕ್ಕಾಗಿ ಅರಿವಿಲ್ಲದೆ ಗುರಿ ಇಲ್ಲದೆ ಸಾಗಿ ಇಂತಹ ಕತ್ತಲೆ ತುಂಬಿದ ಮನೆಗಳಲ್ಲಿ ಕಾಳ ಕತ್ತಲಿನಲ್ಲಿ ಹೂಳು ಹಿಡಿತಿದ್ದಾರೆ ನೋಡಿ ಮಾಸ್ಟರ್ಸ್. ಈಗಿನವ್ರಿಗೆ ಮೊದಲು ನಮಗ ಅವಾಗ ಹೇಳ್ತಿದ್ರು ನಮ್ಮ ಗುರುಗಳು, ಮುಂದೆ ಗುರಿ ಇರ್ಬೇಕು ಹಿಂದೆ ಗುರಿ ಇರ್ಬೇಕು ಅಂತ ಹೇಳಿ. ಅಂದ್ರೆ ಹಿಂದೆ ಗುರು ಇದ್ದರೆ ನಮ್ಗೆ ಚಾಟಿ ಇಟ್ ಮುಖಾಂತರ ನಮ್ಮನ್ನ ಗುರಿ ಸೇರೋದಕ್ಕೆ ಹಚ್ತಿದ್ರು ಅಂತೆ. ಆದ್ರೆ ಇವತ್ತು ಮಾತ್ರ ಯಾರು ಹೇಳ್ತಾರೆ ನೋಡಿ, ಒಬ್ಬ ಗುರುವೇ ಕೂಡ ಏಕವಚನದಲ್ಲಿ ಮಾತನಾಡುವಂತ ಪದ್ಧತಿ ಇವಾಗಿನ ವಿದ್ಯಾರ್ಥಿಗಳಿಗೆ. ಅವನೇನ್ ಬಿಡು ಬರ್ತಾನೋ ಇಲ್ಲ ಪಾಠ ಹೇಳ್ತಾನೋ ಹೋಗ್ತಾನ ನೋಡಿ. ಒಂದು ವಿದ್ಯೆ ಕಲಿಸೋ ಗುರುವೇ ಕೂಡ ನಾವು ಒಂದು ಮರ್ಯಾದೆಯನ್ನು ಕೊಡೋದಿಲ್ಲ. ಒಂದು ಅವರಿಗೆ ಏಕವಚನದಲ್ಲಿ ಮಾತಾಡಿ ಅವ್ರನ್ನ ನಾವು ನೋವು ಮಾಡ್ತೀವಿ ನೋಡಿ. ಯಾವ ರೀತಿ ನಾವು ಅಧರ್ಮಕ್ಕೆ ದಾಸರಾಗ್ತಿದ್ದೀವಿ ಅಂತ ಹೇಳಿ ಮಾಸ್ಟರ್ಸ್. ನಮಗೆ ಯಾವುದು ಅರಿವಿಲ್ಲ, ನಮ್ಗೆ ಗುರಿ ಇಲ್ಲ. ಇಂತ ನಾವು ಬೆಳಕಿನಲ್ಲಿ ನಡಿಬೇಕಂತ ನಾವು ಯಾವಾಗ್ಲೂ ಈ ಕೆಟ್ಟ ಆಸೆಗಳನ್ನ ಇಟ್ಕೊಂಡು ಕತ್ತಲಲ್ಲಿ ಸಾಗಬೇಕಾಗ್ತದೆ ಮಾಸ್ಟರ್ಸ್. ನಮ್ಮಲ್ಲಿ ಎಲ್ಲಾ ಹಳ್ಳಿ ಕಡೆ ಹೇಳ್ತಾರು, ಕತ್ತಲ ಬಂತು ಅಂದ್ರೆ ಕಗ್ಗತ್ತಲ ಅಮಾಸೆ ಅಂತೇಳಿ. ಅಂದ್ರೆ ಏನು ಬೆಳಕಾನೋದಿಲ್ಲ, ಯಾರು ಹೊರಗಡೆ ಹೋಗ್ಬೇಡ್ರಿ ಅಂತೇಳಿ. ಆದ್ರ ನಾವೇ ಮನಸ್ಸಿನಲ್ಲಿ ಆ ರೀತಿ ಕತ್ತಲನ್ನ ತುಂಬಿಕೊಂಡು ನೋಡಿ, ಅರಿವಿಲ್ಲದೆ ಗುರಿ ಇಲ್ಲದೆ ಗುರು ಇಲ್ಲದೆ ಯಾವ ರೀತಿ ನಾವೆಲ್ಲರೂ ಮುಂದೆ ಸಾಗ್ತಾ ಇದ್ದೀವಿ ಅಂತ ಹೇಳಿ ಮಾಸ್ಟರ್ಸ್. ದೇಹವೆಂಬ ಗುಪ್ತ ಕತ್ತಲಿನಲ್ಲಿ ಜ್ಯೋತಿ ಎಂಬ ದೀಪವನ್ನು ಹುಡುಕಲೇಬೇಕು ನೋಡಿ. ಎಷ್ಟೋ ಮಂದಿ ಪ್ರಯತ್ನ ಮಾಡೋದಿಲ್ಲ ಮಾಸ್ಟರ್ಸ್. ಈ ದೇಹದ ಗುಪ್ತ ಕತ್ತಲಿನಲ್ಲಿ ನೋಡಿ, ಈ ದೇಹದ ಒಳಗೆ ಒಂದು ಜ್ಯೋತಿ ಬೆಳಗಾಗ್ತಿದೆ ಅಂತ ಹೇಳಿ ಮಾಸ್ಟರ್ಸ್. ಅದನ್ನ ನಾವ್ ಯಾರು ಹುಡುಕೋಕೆ ಹೋಗೋದಿಲ್ಲ. ಸೊ ನೋಡಿ ಎಂತ ಭಗವಂತ ಆ ಗೂಡಿನಲ್ಲಿ ಒಂದು ಜ್ಯೋತಿನ ನಮ್ಗೋಸ್ಕರ ಇಟ್ಟಿದ್ದಾನೆ. ಅದು ಎಂತ ಜ್ಯೋತಿ ಅಂದ್ರೆ ಅಖಂಡ ಜ್ಯೋತಿ, ಆರದಂತ ಜ್ಯೋತಿ. ಅದು ಕೇವಲ ಜ್ಯೋತಿ ಅಲ್ಲ ಮಾಸ್ಟರ್ಸ್, ಅದು ಸಾಕ್ಷಾತ್. ನಾವ್ ಎಷ್ಟೋ ಸತಿ ಹೇಳ್ತಿದ್ದೀನಿ, ನಿಮ್ಮ ಆತ್ಮದೊಳಗಿನ ಪರಮಾತ್ಮನನ್ನ ನೋಡಿ ಅಂತೇಳಿ. ನೀವು ಒಂದ್ಸತಿ ಧ್ಯಾನ ಕೂತಾಗ ಅಲ್ಲಿ ಪೂರ ಲೀನವಾದಾಗ ಅಲ್ಲಿ ಒಮ್ಮೆ ನೀವು ನೋಡಿ ಮಾಸ್ಟರ್ಸ್, ಅಲ್ಲಿ ನಮಗೆ ಕಾಣೋದು ಯಾವ ರೀತಿಯ ಚಿತ್ರ ಕಾಣ್ತದೆ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ನನಗೆ ನಿನ್ನೆ ಆದ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿತ್ತು, ಈ ಲೈನಿ ಸೆಂಟೆನ್ಸ್ ನಾನು ನಿಮಗೆ ಲಾಸ್ಟ್ ಹೇಳ್ತೀನಿ ಮಾಸ್ಟರ್ಸ್. ಅದು ಆರುವ ಮುನ್ನವೇ ಪ್ರತಿನಿಧಿಸಬೇಕು ನೋಡಿ ಮಾಸ್ಟರ್ಸ್. ನಾನು ಇವಾಗ ಹೇಳಿದೀನಿ ಅಂತ ಹೇಳಿ ಎಲ್ರು ಅನ್ಕೋತಾರ, ಓ ವಯಸ್ಸಾದ್ಮೇಲೆ ನೋಡಾಕ್ ಬರ್ತೈತಿ ಬಿಡು, ಅವಾಗ ಕಾಟ್ ಮೇಲೆ ಮಲ್ಕೊಂಡ್ಮೇಲೆ ಹೆಂಗ್ ನೋಡಿದ್ರಿ ಮಾಸ್ಟರ್ಸ್ ಅಲ್ವಾ. ಸೊ ಇನ್ನೇನು ನಾನ್ ದೇಹ ಬಿಡ್ತಿದ್ದೀನಿ ಅನ್ನುವಾಗ ಅವಾಗ ನಾನು ಭಗವಂತ ನೆನೆಸಿ ಜಪ ತಪ ಮಾಡಿದ್ರೆ ನಮಗೆಲ್ಲಿ ಮುಕ್ತಿ ಸಿಗುತ್ತಿದೆ ಹೇಳಿ ಮಾಸ್ಟರ್ಸ್. ಸೊ ಇವಾಗ್ಲೇನೆ ಕೈ ಕಾಲ್ ಗಟ್ಟಿ ಇರುವಾಗ್ಲೇನೆ ನಾವ್ ಏನಾದ್ರೂ ಸಾಧನೆ ಮಾಡ್ಬೇಕು. ಈ ಮಾತು ನಾವ್ ಇವಾಗ್ಲೂ ನೆನ್ಪಿಟ್ಕೋಬೇಕು. ಆಧ್ಯಾತ್ಮಕ್ಕೋಸ್ಕರ ತೊಡಗಿಸಬೇಕು.
ಆಧ್ಯಾತ್ಮನೇ ನಮ್ಮ ಉಸಿರು ಅನ್ಕೋಬೇಕು, ಭಗವಂತನೇ ನಮ್ಮ ಉಸಿರು ಅನ್ಕೊಂಡು ಈ ಉಸಿರನ್ನ ಗಟ್ಟಿಯಾಗಿ ಹಿಡಿಬೇಕು. ಯಾರು ಬೇಡ, ಈ ಉಸಿರನ್ನ ಗಟ್ಟಿಯಾಗಿ ಹಿಡಿದ್ರೆ ಸಾಕು, ಗುರು ತಾನಾಗಿ ನಮ್ಮನ್ನ ಹುಡ್ಕೊಂಡ್ ಬರ್ತಾನೆ ಮಾಸ್ಟರ್ಸ್. ಅವಾಗ್ಲೇ ನನ್ನ ಗುರುಗಳು ಹೇಳಿದಂತ ಮಾತು ನೋಡಿ, ಇದೇ ಒಂದು ಗುಪ್ತ ಕತ್ತಲ್ಲಿ ಒಂದು ಜ್ಯೋತಿನ ಅಡಗಿಸಿಟ್ಟಿದ್ದಾನೆ ಆ ಭಗವಂತ. ಅದನ್ನ ನೋಡಿದ್ರೆ ಸಾಕು, ನಾವೆಲ್ಲರೂ ಮುಕ್ತಿ ಎಂಬ ಪದಕ್ಕೆ ದಾಸರಾಗ್ಬಿಡ್ತೀವಿ. ನಮಗ ಆಮೇಲೆ ಯಾವ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ. ನರ್ಕಕ್ಕೆ ಹೋಗೋ ಟೆನ್ಷನ್ ಇಲ್ಲ, ಸ್ವರ್ಗಕ್ಕೆ ಹೋಗೋ ಟೆನ್ಷನ್ ಎಲ್ಲೂ ಇಲ್ಲ. ಡೈರೆಕ್ಟ್ ಭಗವಂತನಡಿಗೆ ಹೋಗ್ಬೋದು ನಾವೆಲ್ಲ ಮಾಸ್ಟರ್ಸ್. ಈ ದೇಹವೆಂಬ ಭೋಗದ ಸಿರಿಗೆ ತೋರಿಕೊಳ್ಳಬೇಡ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ನನ್ನ ಗುರುಗಳು ಹೇಳ್ತಾರು. ಈ ದೇಹನ ನೀನು ಶ್ರೀಮಂತಿ ಕಡೆ ತೋರ್ಸ್ಕೊಳಕ್ ಹೋಗ್ಬೇಡ. ನನ್ನ ಆಸ್ತಿ ಇಷ್ಟಿದೆ, ನನ್ನ ಅಂಬಸ್ ಇಷ್ಟಿದೆ, ಆ ನನ್ಗೆ ಈ ತರ ಕಾರ್ ಇದೆ, ನನ್ಗೆ ಈ ತರ ಬಂಗ್ಲೆ ಇದೆ. ಇಷ್ಟು ದಿವಸ ನೋಡಿ, ಒಂದು ಕಾರ್ ಇತ್ತಂದ್ರೆ ಎಲ್ಲೋ ಹೋಗಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಒಂದು ಬಂಗ್ಲೆ ಇತ್ತಂದ್ರೆ ಯಾವಾಗ್ಲಾದ್ರೂ ಕಳ್ಳ ಬಂದು ತುಡು ಮಾಡ್ಕೊಂಡು ಹೋಗ್ಬೋದು. ಯಾವ್ದು ನಮ್ಗೆ ಸೇಫ್ಟಿ ಇಲ್ಲ ಮಾಸ್ಟರ್ಸ್, ಅಲ್ವಾ? ಸೊ ಇಲ್ಲಿರುವಂತ ನಮ್ಮ ಭಗವಂತನ ಯಾರಾದ್ರೂ ತುಡು ಮಾಡಕ್ ಆಗತ್ತಾ ಮಾಸ್ಟರ್ಸ್? ನೋಡಿ, ಎಂತ ಭಗವಂತ ನಮಗೊಂದು ಆ ಆತ್ಮಲಿಂಗವನ್ನ ಯಾವ ರೀತಿ ನಮಗಲ್ಲಿ ಇಟ್ಟಿದ್ದಾನೆ ಅಂತ ಹೇಗೆ ಮಾಸ್ಟರ್ಸ್. ಆದ್ರೆ ನಾವು ಎಷ್ಟು ಹುಚ್ಚರು, ಅದನ್ನ ಹುಡುಕೋಕ್ ಹೋಗೋದಿಲ್ಲ, ಮತ್ತೆ ಅವ್ರನ್ನ ಪ್ರಪಂಚಕ್ಕೆ ಹುಡ್ಕೋಕ್ ಹೋಗ್ತೀವಿ. ನನಗೆ ಆಗ್ಬೇಕು, ನನ್ಗೆ ಬೇಕು ಅಂತ ಹೇಳಿ ಮಾಸ್ಟರ್ಸ್. ಸೊ ಇದನ್ನು ಯೋಗದ, ಆಧ್ಯಾತ್ಮದ ಭಗವಂತನ ಅಸ್ತಿತ್ವವನ್ನು ಹುಡುಕಲು ಪ್ರಯತ್ನಿಸಬೇಕಿದೆ. ನೋಡಿ ಮಾಸ್ಟರ್ಸ್, ನನ್ನ ಗುರುಗಳು ಹೇಳಿದ ಹಾಗೆ ನಾವೆಲ್ಲರೂ ಆಧ್ಯಾತ್ಮ ಕಡೆ ಸಾಗ್ಬೇಕು. ಆ ಭಗವಂತನನ್ನ ಒಳಗಡೆ ಅಡಗಿಕೊಂಡಿರುವಂತ ಭಗವಂತನನ್ನು ನಾವು ಹುಡುಕಿ ತೆಗಿಬೇಕು. ಸೊ ಈಗ ನೀವು ನೋಡಿ, ಏನಾದ್ರು ಮನೆಯಾಗ ವಸ್ತು ಕಳ್ಕೊಂಡ್ರೆ ಇಲ್ಲಿ ಬಿದ್ದಿದಿಲ್ಲ ಜಾಗ ಹೇಗ್ ಹುಡುಕಿ ತೆಗೆದು ಆ ವಸ್ತುನ ಹೇಗ್ ಪಡ್ಕೋತಿಲ್ಲ, ಆ ವಸ್ತುನ ಪಡ್ಕೊಂಬಿಟ್ರೆ ನಿಮ್ಗೆ ಸಮಾಧಾನ ಇರಂಗಿಲ್ಲ. ಅಥವಾ ಗೋಲ್ಡ್ ಕಳ್ತ ನೋಡಿ, ಇಡೀ ಮನೆಯೆಲ್ಲ ನೀವು ಸರ್ಚ್ ಮಾಡ್ತೀರಾ, ಅಲ್ಲಿಟ್ಟೇನಾ, ಇಲ್ಲಿಟ್ಟೇನಾ, ಎಲ್ಲಿಟ್ಟೇನಾ ಅಂತೇಳಿ. ಹಾಗೆ ಕೂಡ ಇದು ಮಾಸ್ಟರ್ಸ್, ನಾವು ಆ ಭಗವಂತನ ಪಡೆಕೊಂಡು ನಿರಂತರವಾಗಿ ಪ್ರಯತ್ನ ಮಾಡ್ಬೇಕು ಮಾಸ್ಟರ್ಸ್. ದೇಹದ ಸಿರಿವಂತಿಕೆ ರುಚಿಯನ್ನು ಸವಿಯುವುದನ್ನು ಬಿಟ್ಟು ಆತ್ಮದ ಪರಮಾತ್ಮನ ರುಚಿಯೆಡೆಗೆ ಸಾಗಿದಾಗ ಮುಕ್ತಿ ಎಂಬ ಪದಕ್ಕೆ ನಾವೆಲ್ಲರೂ ಆಭಾರಿಯಾಗಿರುತ್ತೇವೆ. ನೋಡಿ ಮಾಸ್ಟರ್ಸ್, ಎಷ್ಟು ಒಂದು ಒಳ್ಳೆ ಥಾಟ್ ಅನ್ ಭಗವಂತ ನನ್ನ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ. ಈ ದೇಹವನ್ನ ನೋಡಿ, ನಾಳೆಗೆ ಏನೆಲ್ಲ ಕೆಟ್ಟತನಕ್ಕೆಲ್ಲ ನಾವು ಕೊಡ್ತಾ ಕುಂತ್ಕೊಂಡು ಒಂದೇ ದೇಹ ಆಲಸ್ಯ ಆಗಿ ಹೋಗ್ತೈತಿ. ಸೊ ಅದನ್ನ ಬಿಟ್ಟು ನಾವು ಆ ಪರಮಾತ್ಮ ರುಚಿಗೆ ನೋಡಿ, ಒಮ್ಮೆ ನೀವು ಆ ಆನಂದದಲ್ಲಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಹೋದಾಗ ನೋಡಿ, ಎಂತ ನೆಮ್ಮದಿಯಲ್ಲಿ ಇರುತ್ತೆ, ಎಂತ ಆನಂದ ಅಲ್ಲಿ ಇರುತ್ತೆ. ಆ ಪರಮಾತ್ಮನ ರುಚಿ ಒಮ್ಮೆ ನಮಗ ಸವಿತಾ ಬಂತು ಅಂದ್ರೆ ನಾವು ಧ್ಯಾನ ಬಿಟ್ಟು ಹೊಟ್ಟೆ ಅಲಗಡಕ್ ಆಗೋದಿಲ್ಲ. 1 ತಾಸು ಆಗೋದು ಗೊತ್ತಾಗಲ್ಲ, 2 ತಾಸು ಆಗೋದು ಗೊತ್ತಾಗಲ್ಲ. ಮತ್ತೆ ಎಚ್ಚರ ಆದ್ರೆ ಅನ್ಸುತ್ತೆ, ಯಾಕ ಎಚ್ಚರ ಆಯ್ತಪ್ಪ, ಇನ್ನೊಂದ್ ಸ್ವಲ್ಪ ಅಲ್ಲೇ ಧ್ಯಾನದಾಗ ಇರ್ಬೇಕಾದ್ರು, ಎಷ್ಟೊಂದು ನೆಮ್ಮದಿ, ಎಷ್ಟೊಂದು ಮನ್ಸಿಗೆ ಶಾಂತಿ ಸಿಗಾತೈತಿ. ಕಣ್ಣು ಬಿಟ್ರ ತ್ರಾಸ ಆಗ್ತೈತಿ, ಆದ್ರೆ ಕಣ್ಣು ಮುಚ್ಚಿದ್ರೆ ಎಷ್ಟು ಆನಂದ ನನಗಲ್ಲಿ ಒಳಗೈತಿ ಅನ್ನುವಂತ ಭಾವ, ಅನ್ನುವಂತ ಖುಷಿ ನಮ್ಗೆ ಎಷ್ಟು ತುಂಬಿಕೊಂಡಿರ್ತೀವಿ ಮಾಸ್ಟರ್ಸ್, ಅಲ್ವಾ? ದೇಹದ ಆಯಸ್ಸು ಕ್ಷಣಿಕ ಮಾತ್ರ ಎಂಬ ತತ್ವ ಧ್ಯಾನವನ್ನು ಅರಿಯದ ಮನುಷ್ಯ ನೋಡಿ ಮಾಸ್ಟರ್ಸ್, ನಮ್ಗ್ ಗೊತ್ತು ಎಲ್ರಿಗೂ. ಯಾವಾಗ್ಲೂ ಸತ್ತಾಗ ಮಾತಾಡ್ತೀವಿ, ಅಪ್ಪ ಯಾರ ಕೈಯಾಗೈತಿ, ಭಗವಂತನ ಕೈಯಾಗ, ಯಾರು ಎಷ್ಟು ದಿವ್ಸ ಇರ್ತಾರೋ ಅಂತ ಬರೀ ಸತ್ತ ಕಟ್ಟಾದ್ ಮಾತಾಡುದ್ರಿ. ಆದ್ರೆ ಎಲ್ಲರದು ದೇಹದ ಆಯುಷು ಕ್ಷಣಿಕ ಮಾತ್ರ. ಯಾವಾಗ ಈ ದೇಹ ನಮ್ಮನ್ನ, ಅಂದ್ರೆ ನಮ್ಮ ಆತ್ಮ ನಮ್ಮನ್ನ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಈ ದೇಹ ಯಾವಾಗ ಮನುಷ್ಯರಿತೋ ಅದ್ ನಮಗ್ ಗೊತ್ತಿಲ್ಲ. ಸೊ ನಾನು ನನ್ನದೆಂಬ ದುರಾಸೆಯಲ್ಲಿ ಹೊರಳಾಡುತ್ತಿದ್ದಾನೆ. ನಾವ್ ಯಾವಾಗ್ಲೂ ಇದು ಒಂದೇ ದುರಾಸೆ, ಅಷ್ಟ್ ಹಂಗ್ ಮಾಡ್ತೀನಿ, ನಾ ಹಿಂಗ್ ಮಾಡ್ತೀನಿ, ಹಂಗ್ ಅಡ್ಡಾಡ್ತೀನಿ, ನಾನು ಫಾರಿನ್ ಕಂಟ್ರಿಗೆಲ್ಲ ಹೋಗ್ತೀನಿ, ನಾನು ಅದ್ ತಗೋತೀನಿ, ನಾನು ಇದ್ ತಗೋತೀನಿ. ಆದ್ರೆ ನೋಡಿ, ಮ್ಯಾಲ್ ಸೆಂಟೆನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ದೇಹದ ಆಯಸ್ಸು ಕ್ಷಣಿಕ ಮಾತ್ರ, ಅದರಲ್ಲಿ ಅರ್ಧ ಬಾಲ್ಯ, ಅರ್ಧ ಯೌವನ, ಅರ್ಧ ವೃದ್ಧಾಪ್ಯ, ಎಲ್ ಬದ್ರಿ ನಮ್ಮ ಜೀವನ ಆಕ್ಚುಲಿ, ಅಲ್ವಾ? ಆದ್ರೂ ನಾವು ಆ ಅಹಂಕಾರದಿಂದ ಹೊರಗೆ ಬರೋದಿಲ್ಲ ಮಾಸ್ಟರ್ಸ್. ಯಾವುದು ನನ್ನದಯ್ಯ? ಯಾವುದು ನನ್ನದು? ನನ್ನ ಉಡುಪು ನನ್ನದಲ್ಲ, ನನ್ನ ದೇಹ ನನ್ನದಲ್ಲ, ನನ್ನ ಆತ್ಮ ಕೂಡ ನನ್ನದಲ್ಲ. ಹಾಗಾದರೆ ಇವು ಯಾವ ನನ್ನದಲ್ಲ, ಎಲ್ಲವೂ ಪರಮಾತ್ಮನದ್ದು. ನಾವು ಅವನ ಅಂಶಗಳು ಮಾತ್ರ. ಒಂದೇ ಒಂದ್ಸತ ವಿಚಾರ ಮಾಡಿ ಮಾಸ್ಟರ್ಸ್, ನೋಡಿ, ನೀ ಹಾಕೊಂಡಂತ ಬಟ್ಟೆ ಕೂಡ ನಮ್ ಜೊತೆಗೆ ಬರೋದಿಲ್ಲ, ಅಲ್ವಾ? ನೀವೇ ನೋಡಿ, ನಾವು ಈಗ ಒಂದು ಏನಾದ್ರು ತಗೋಬೇಕು ಮಾಡ್ಕೊಂಡಿರ್ತೀವಲ್ಲ, ಇಷ್ಟೊಂದು ಆಸೆ ಇಟ್ಕೊಂಡಿರ್ತೀವಿ, ನನ್ ಬಟ್ಟೆ ನಂದು 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 ಅಂತೇಳಿ. ಕೊನೆಗಾಲದಲ್ಲಿ ನಮ್ಗೆ ಹಾಕೊಂಡಂತ ಬಟ್ಟೆ ಕೂಡ ನಮ್ ಜೊತೆ ಬರೋದಿಲ್ಲ. ಈ ದೇಹ ಕೂಡ ನಮ್ದಲ್ಲ, ಹೋಗ್ಲಿ ಆತ್ಮನಾದ್ರೂ ನಮ್ದು ಅಂತಂದ್ರೆ ಹೋಗ್ಲಿ, ಅದು ಕೂಡ ನಮ್ದಲ್ಲ, ಎಲ್ಲೋ ಪರಮಾತ್ಮನದು. ಹಾಗಾದ್ರೆ ನಮ್ದು ಅಂತ ಏನಿದೆ ಮಾಸ್ಟರ್ಸ್, ಅಲ್ವಾ? ನಮ್ದು ಅನ್ನೋದು ಈ ಕ್ಷಣ ಮಾಸ್ಟರ್ಸ್. ಈ ಕ್ಷಣ ನಾವೇನು ಭಗವಂತನನ್ನ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಅಲ್ಲಿ
ಆ ಧ್ಯಾನದಲ್ಲಿ ಲೀನ ಆಗ್ತೀವಲ್ಲ ಆ ಸಮಯ ನಮ್ದು, ಆ ಆನಂದ ನಮ್ದು, ಆ ನೆಮ್ಮದಿ ನಮ್ದು, ಆ ಪ್ರೀತಿ ನಮ್ದು ಮಾಸ್ಟರ್ಸ್. ಅದನ್ನ ನಾವೆಲ್ಲರೂ ನಾವು ಪಡ್ಕೋಬೇಕು. ಆದ್ಬಿಟ್ಟು ಈ ನಂದು ನಂದು ಅನ್ನೋದ್ರ ಈ ನೋಡ್ರಿ 3 ಅಕ್ಷರದಲ್ಲಿ ಇವಾಗ್ಲೇ ನಿಮಗ್ ಗೊತ್ತಾಗಿರ್ಬೇಕು ಯಾವ್ದು ನನ್ನದು ಅಂತೇಳಿ. ನಾವು ಇಷ್ಟು ವರ್ಷ ನಾವು ಗುದ್ದಾಡ್ತಿದ್ವಿ, ಓ ಇದೆಲ್ಲ ನಂದು ಅನ್ನುವಾಗ ಈ ಟಾಪಿಕ್ ಮುಖಾಂತರ ಇದ್ರಲ್ಲಿ ಯಾವ್ದು ನನ್ನದಲ್ಲ ಅನ್ನೋದಂತ ಹೇಳಿ ಮಾಸ್ಟರ್ಸ್. ನೋಡಿ ಎಂತ ಅದ್ಭುತವಾಗಿ ನನ್ನ ಗುರುಗಳು ಬರ್ಸಿದ್ದಾರೆ. ಈ ಆಧ್ಯಾತ್ಮ ಸಾಮ್ರಾಜ್ಯ ಅಂದ್ರೆ ಇದೆ ಈ ದೇಹದ ಬಗ್ಗೆ ಯಾವ ರೀತಿ ಇರ್ತದೆ ಅಂತ ಹೇಳಿ ಮಾಸ್ಟರ್ಸ್. ನಾವು ಎಷ್ಟೋ ಜನ್ಮ ಕಳೆದರೂ ಮತ್ತೆ ಹುಟ್ಟಿ ಬರ್ಬೋದು ಅಲ್ವಾ ಮಾಸ್ಟರ್ಸ್. ನಾವು ಬೈ ಬರ್ತ್ ತಗೋಬಹುದು ಮಸ್ತ್. ಈಗ ಎಷ್ಟೋ ಜನ್ಮ ಆಗೋಗಿರ್ಬೇಕು ನಮ್ಗೆ. ಆದರೆ ಆಧ್ಯಾತ್ಮ ಎಂಬ ಪದವು ಯಾವಾಗ ಮಾನವನ ಅರಿವಿಗೆ ಬರುತ್ತದೆಯೋ ಅವಾಗ್ಲೇ ಅವನ ಮೋಕ್ಷಕ್ಕೆ ದಾರಿ. ಸೊ ನಾವೆಲ್ರಿಗೂ ಇದೊಂದು ಖುಷಿ ವಿಷಯ. ಯಾಕೆಂದ್ರೆ ನನ್ನ ಗುರುಗಳು ಹೇಳಿದಾಗೆ, ನೀನು ಯಾವ ಜನ್ಮದಲ್ಲಿ ಆಧ್ಯಾತ್ಮ ದಾರ ಹಿಡಿತೀರೋ ಅಂದ್ರೆ ನಮ್ಗೆ ಆಗ್ಲೇ ಹಾಕೊಂಬಂದಂತ ಮೇಲೆ ನಮ್ಗೆ ಬ್ರಹ್ಮ ಹಾಕಿ ಕಳ್ಸಂತ ಮಣಿದಾರ, ನಾನು ಫಸ್ಟ್ ಸೆಂಟೆನ್ಸ್ ಹೇಳಿದಾಗೆ. ಸೊ ನಾವ್ ಯಾರು ಈ ಆಧ್ಯಾತ್ಮಕ್ ಬಂದಿರ್ತೀವಲ್ಲ, ಸೊ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್. ಯಾಕಂದ್ರೆ ನಾವೆಲ್ಲರೂ ಮೋಕ್ಷಕ್ಕೆ ಹೋಗ್ತೀವಿ. ಅಂದ್ರೆ ನಮಗ್ ಬೈ ಬರ್ತ್ ಅಂದ್ರೆ ಮುಂದಿನ ಜನ್ಮ ನಮಗ್ ಬೇಡವೇ ಬೇಡ, ಇದೊಂದೇ ಜನ್ಮ ಸಾಕು. ಈ ಜನ್ಮದಲ್ಲಿ ನಾವು ಭಗವಂತನನ್ನ ಕಾಣಿ ಆ ಮೋಕ್ಷಕ್ಕೆ ಹೋಗ್ಬಿಡೋದು ಅಂತ ಹೇಳಿ. ಸೊ ಇನ್ನಾದರೂ ಮೇಲೆದ್ದೀರಿ, ನಾವೆಲ್ಲರೂ ಮೇಲೆದ್ದೇಳ್ಬೇಕು. ಈ ಸತಿ ಬಂದಂತ 47 ನೆಕ್ಸ್ಟ್ ಟೈಮ್ಗೂ ನಮ್ಗೆ 200 ದಾಟಿರ್ಬೇಕು. ಆ ರೀತಿ ನಾವೆಲ್ಲರೂ ಮನಸ್ಸನ್ನ ನಾವು ಚೇಂಜ್ ಮಾಡ್ಬೇಕು, ಎಲ್ರನ್ನ ಎಬ್ಬಿಸ್ಬೇಕು. ಎಲ್ರು ಯಾವ ರೀತಿ ಎಬ್ಬಿಸ್ಬೇಕು ಅಂದೇಳಿ ಅವರ ಮನಸ್ಸನ್ನ ತಟ್ಟಿ ಎಬ್ಬಿಸ್ಬೇಕು. ಈ ರೀತಿ ಧ್ಯಾನ ಮಾಡಿದ್ರೆ ನೀ ಈ ರೀತಿ ಆಗ್ತೀಯಾ ಅಂತ ಹೇಳಿ ಮಾಸ್ಟರ್ಸ್. ಸೊ ಕತ್ತಲೆಂಬ ಕಪ್ಪು ದಾರಿಯನ್ನು ಬಿಟ್ಟು ಬೆಳಕೆಂಬ ಸುಂದರ ಪ್ರಪಂಚಕ್ಕೆ ದಾರಿ ಹುಡುಕಿ ಬದುಕಿನ ಭವಿಷ್ಯತ್ತನ್ನು ಈ ದಿನದ ವರ್ತಮಾನದಲ್ಲಿ ತಿಳಿಯಬೇಕು ನೋಡಿ ಮಾಸ್ಟರ್ಸ್. ನಾವೆಲ್ಲರೂ ಒಂದ್ ಸುಂದರ ಪ್ರಪಂಚಕ್ಕೆ ಹೋಗ್ಬೇಕು. ನಾವೆಲ್ಲರೂ ನಾವ್ ಯಾವ ರೀತಿ ಅಂದ್ರೆ ಈ ಬೆಳಗಿನ ಒಂದ್ ಸುಂದರ ಪ್ರಪಂಚಕ್ಕೆ ನಾವೆಲ್ಲರೂ ದಾರಿ ಹುಡುಕ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಪ್ರಪಂಚಕ್ಕೆ ನಾವೇನಾದ್ರೂ ದಾರಿ ಹುಡುಕಿದ್ರೆ ನಮ್ಮ ಭವಿಷ್ಯ ಯಾವ ರೀತಿ ಆಗ್ತದೆ ಅಂತಂದ್ರೂ ಉಜ್ವಲ ಭವಿಷ್ಯ ಆಗ್ತಿದೆ. ಓಕೆ. ಹೊಲಸೆಂಬ ಅಂಶವನ್ನು ಒಳಗಡೆ ಇಟ್ಟುಕೊಂಡು ಸ್ನಾನ ಮಾಡಿ ಶುದ್ಧ ಮಾಡಿದೆನೆಂದರೆ ಅದು ಮಡಿಯ ಸ್ನಾನವೇ ನೋಡಿ ಮಾಸ್ಟರ್ಸ್. ನಾವು ಡೈಲಿ ಸ್ನಾನ ಮಾಡ್ತೀವಿ, ಒಂದಿನ ತಪ್ಪಲ್ದೆ ಸ್ನಾನ ಮಾಡ್ತೀವಿ. ಆದ್ರೆ ನಾವು ಒಳಗಡೆ ತುಂಬಿಕೊಂಡಂತ ಹೊಲಸು ನಾವು ಕ್ಲೀನ್ ಮಾಡ್ಕೋದಿಲ್ಲ. ಬರೀ ದೇಹಕ್ಕೆ ಮಾತ್ರ ಸೋಪು ಅದನ್ನ ಇದನ್ನ ಹಚ್ಚಿ ಚೆನ್ನಾಗಿ ಉಜ್ಜಿ ತಿಕ್ಕಿ ತಿಕ್ಕಿ ಶೈನ್ ಆಗೋ ತರ ಮಾಡ್ತೀವಿ. ಆದ್ರೆ ನೋಡಿ, ನನ್ನ ಗುರುಗಳು ಮೊದಲೇ ಹೇಳಿದಂಗೆ ನನ್ನ ಮನಸ್ಸಿಗೆ ತುಂಬಾ ಹ್ಮ್ ಆ ಹುಲ್ಲು ಅಂದ್ರೆ ಕಸ ಕಡ್ಡಿ ಬೆಳೆದು ನಿಂತ್ರೆ ಯಾವ ರೀತಿ ಕಸ ಬೆಳೆದು ನಿಂತ್ರೆ ಯಾವ ರೀತಿ ಕ್ಲೀನ್ ಮಾಡಕ್ ಆಗೋದಿಲ್ಲೋ, ಅಂದ್ರೆ ಕಸ ಬೆಳೆದಿದ್ರೆ ನಮ್ಮಲ್ಲಿ ತಮೋಗುಣ ತುಂಬ್ಕೊಂಡ್ ಬಿಡುತ್ತದೆ ಅಂತ ಹೇಳಿ ಮಾಸ್ಟರ್. ಸೊ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಯಾವ ರೀತಿ ನಾವು ಡೈಲಿ ದೇಹಕ್ಕೆ ಸ್ನಾನ ಮಾಡ್ಕೋತೀವಲ್ಲ ಅದೇ ರೀತಿ ನಾವು ಆತ್ಮ ಸ್ನಾನವನ್ನು ಮಾಡ್ಕೋಬೇಕು. ಆತ್ಮ ಸ್ನಾನ ಅಂದ್ರೆ ನೀವೆಲ್ಲರೂ ಅದ್ ತಗೋದು ನೀರ್ ಹಾಕೋದಲ್ಲ ಮಾಸ್ಟರ್ಸ್, ಅದನ್ನ ಶುದ್ಧ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ದಿನನಿತ್ಯ ನಾವು ಧ್ಯಾನಕ್ಕೆ ದಾಸರಾಗ್ಬೇಕು ಅಂತ ಹೇಳಿ ಮಾಸ್ಟರ್ಸ್. ಮನಸ್ಸೆಂಬ ಬುತ್ತಿಯನ್ನು ಲಯಬದ್ಧವಾಗಿ ಇಟ್ಟುಕೊಂಡು ಬೆಳಕೆಂಬ ಆತ್ಮಾರ್ಗ ಪಯಣಕ್ಕೆ ದಾರಿ ಹುಡುಕಿ ಸಾಗಬೇಕು ನೋಡಿ ಮಾಸ್ಟರ್ಸ್. ಈ ಮನಸ್ಸೆಂಬ ಬುತ್ತಿನ ನಾವು ಲಯಬದ್ಧವಾಗಿ ಇಟ್ಕೊಂಡು ಅಂದ್ರೆ ಒಂದ್ಸತಿನೂ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು. ಈ ಧ್ಯಾನ ಬಿಟ್ಟು ಈ ಆಧ್ಯಾತ್ಮ ಬಿಟ್ಟು ಯಾವತ್ತೂ ನಾವು ಸರಿಬಾರ್ದು. ಆ ರೀತಿ ನಾವು ಮಾಡ್ಕೊಂಡ್ರೆ ನಮ್ಮ ಆತ್ಮ ಮಾರ್ಗಕ್ಕೆ ಇದೊಂದು ದಾರಿ ಸಿಕ್ಕಾಗುತ್ತೆ ಮಾಸ್ಟರ್ಸ್. ಎಂತ ಅದ್ಭುತ ಮಾತ ನನ್ನ ಗುರುಗಳು ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್. ಈ ಮನಸ್ಸೆಂಬ ಬುತ್ತಿಯನ್ನು ಲಯಬದ್ಧವಾಗಿ ಇಟ್ಟುಕೊಂಡು ಬೆಳಕೆಂಬ ಆತ್ಮ ಆತ್ಮ ಮಾರ್ಗ ಪಯಣಕ್ಕೆ ದಾರಿ ಹುಡುಕಿ ಸಾಗಬೇಕು. ಮನಸ್ಸಿನ ಪರದೆಯನ್ನು ಅಶುದ್ಧ ಮಾಡಿಕೊಂಡು ಕಂಡ ಕಂಡ ದೇವಸ್ಥಾನಗಳಿಗೆ ಮಡೆ ಸ್ನಾನ ಮಾಡಿ ಭಗವಂತನ ಅಖಂಡ ಆಶೀರ್ವಾದ ಸಿಕ್ಕಿತೆಂದು ಜಂಬದಿಂದ ಹೊಳರಾಡಿದರೆ ಅದು ನಿಮ್ಮ ಅತಿ ದೊಡ್ಡ ಮೂರ್ಖತನವೇ ಸರಿ ಹೊರತು ಮತ್ತೇನೆಲ್ಲ ಮಾನವರೇ ನೋಡಿ ಮಾಸ್ಟರ್ಸ್. ನನ್ ತಲೆಯಲ್ಲಿ ಎಷ್ಟೆಷ್ಟೋ ವಿಚಾರಗಳಿದ್ದು, ಕಾಶಿಗೆ ಹೋಗ್ಬೇಕು, ರಾಮೇಶ್ವರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೇಳಿ. ಆದ್ರೆ ನನ್ನ ಗುರುಗಳು ಯಾವಾಗ ನೀನು ಎಷ್ಟೇ ನದಿ ತೀರ್ಥ ಸ್ನಾನ ಮಾಡ್ಕೊಂಡು ಎಷ್ಟೇ ಎಲ್ಲಾ ಕಡೆ ಹೋಗಿ ಭಗವಂತನ ಆಶೀರ್ವಾದ ಸಿಕ್ತು ಅಂತ ನಿನ್ನಲ್ಲಿ ಜಂಬ ಬಂತು ಅಂದ್ರೆ ಅದು ನಿನ್ನ ಅತಿ ದೊಡ್ಡ ಮೂರ್ಖತನ ಹೊರತು ಮತ್ತೇನಲ್ಲ ಅಂತೇಳಿ ನನಗೆ ಆವಾಗ್ಲೇ ಧ್ಯಾನೋದಯ ಆಯ್ತು. ಯಾಕಂದ್ರೆ ಮಾಸ್ಟರ್ಸ್ ನಾನು ಎಷ್ಟೆಷ್ಟೋ ಕನಸುಗಳನ್ನ ಕಂಡಿದ್ದೆ, ಅಲ್ಲಿ ಹೋಗ್ಬೇಕು, ಆ ಭಗವಂತನ ಸನ್ನಿಧಾನಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕಾಶಿಗೆ ಹೋಗ್ಬೇಕು ಅಂತೇಳಿ. ಸೊ
ನಾವು ಯಾವ ತೀರ್ಥ ಸ್ನಾನನ ಮಾಡೋದು ಬೇಡ, ಯಾವ ಭಗವಂತನ ಕಡೆ ಹೋಗೋದು ಬೇಡ. ಸೊ ಇಲ್ಲೇ ಕೂತು ನಾನು ನಿನ್ನಲ್ಲೇ ಇರುವಾಗ ನೀನ್ ಯಾಕೆ ಆ ಕಡೆ ಅಷ್ಟು ದೂರ ಹೋಗ್ತೇನೆ ನಾನು ನೋಡಕ್ಕೆ ಅಂತ ಭಗವಂತ ಕೇಳಿದಾಗ ನೋಡಿ ನಮ್ಮ ಮಾಸ್ಟರ್ಸ್, ನಾವು ಎಷ್ಟು ಅಜ್ಞಾನಿಗಳಾಗಿದ್ದೀವಿ ಅಂತ ಹೇಳಿ ಮಾಸ್ಟರ್ಸ್. ಹೆಣ್ಣು ಹೊನ್ನು ಭೂಮಿ ಈ ಯಾವ ಮಾಯವು ಶಾಶ್ವತ ಇಲ್ಲ ನೋಡಿ ಮಾಸ್ಟರ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹೆಣ್ಣು ಹೊನ್ನು ಭೂಮಿ ಬಗ್ಗೆ ಎಷ್ಟೆಷ್ಟು ಯುದ್ಧಗಳಾಗಿವೆ. ಮಹಾಭಾರತ ರಾಮಾಯಣ ನೋಡಿ ಎಷ್ಟೆಷ್ಟು ನೋವುಗಳನ್ನ ತಿಂದು ಬಂದಿದ್ದಾರೆ ಮಾಸ್ಟರ್ ಈ ಮೂರು ಸಂಬಂಧ. ಸೊ ಯಾವ ಮಾಯವು ಶಾಶ್ವತ ಅಲ್ಲ, ಶಾಶ್ವತವಾಗಿರುವುದು ನಮ್ಮ ಆತ್ಮದೊಳಗಿನ ಪರಮಾತ್ಮ. ನೋಡಿ ಎಂತ ಅದ್ಭುತವಾದ ಮಾತು. ನಮ್ಮಲ್ಲಿ ಶಾಶ್ವತವಾಗಿರುವುದು ಏನೂ ಇಲ್ಲ, ಈ ಆತ್ಮದೊಳಗಿನ ಪರಮಾತ್ಮ, ಅವನನ್ನ ನಾವು ಕಂಡ್ಕೋಬೇಕು. ಮನದ ಮುಂದಿನ ಆಸೆಯನ್ನು ಮಾಯ ಮಾಡಿದರೆ ಮಾತ್ರ ಶುದ್ಧೀಕರಿಸಂತೆ ಶುದ್ಧವಾಗುವುದು. ನೋಡಿ ಮಾಸ್ಟರ್ಸ್, ನಾವು ಒಮ್ಮೆ ನಾವು ಮನಸ್ಸು ನಿರ್ಧಾರ ಮಾಡ್ಬೇಕು, ಇವತ್ತು ನಾನು ಮೊಬೈಲ್ ಒಟ್ಟೆ ನೋಡೋದಿಲ್ಲ, ಟಿವಿ ನೋಡೋದಿಲ್ಲ, ಬೇರೆದವ್ರ ಬಗ್ಗೆ ಮಾತನಾಡೋದು ಸಹ ಇಲ್ಲ, ಕೇವಲ ನಾನು ಮತ್ತೆ ನನ್ನ ಆಧ್ಯಾತ್ಮ ಆ ನಿರಂತರವಾಗಿ ನಾವು ಧ್ಯಾನ ಸಾಧನೆ ಮಾಡ್ಕೊತಾ ಹೋದ್ರೆ ನಮ್ಮ ಆಸೆಗಳನ್ನ ನಾವು ಮಾಯ ಮಾಡಿದ್ರೆ ಸಾಕು ಮಾಸ್ಟರ್ಸ್, ನಮ್ಮ ಆತ್ಮವಿನ ಪರಮಾತ್ಮ ನಮಗ್ ಕಾಣ್ತಾನೆ ಮಾಸ್ಟರ್ಸ್. ನೋಡಿ ಎಂತ ಅದ್ಭುತ ಮಾತು ನನ್ನ ಗುರುಗಳು ಹೇಳ್ತಾರೆ ಅಂತ ಹೇಳಿ ಮಾಸ್ಟರ್ಸ್. ಆಂತರಿಕ ಧ್ಯಾನವನ್ನು ಅರಿಯದೆ ದೇಹವೆಂಬ ಮಸ್ತರಕ್ಕೆ ಬಿದ್ದು ಹೊರಳಿದರೆ ಸೋರುವ ಮುನ್ನವೇ, ಹಳಸಿದ ದುರ್ವಾಸನೆ ಬರುವ ಮುನ್ನವೇ ಆತ್ಮದ ತದಕಟ್ ತದ ತಟ್ಟಿ ಬಡಿದು ಎಬ್ಬಿಸಿ. ನೋಡಿ ಮಾಸ್ಟರ್ಸ್, ನಾವು ಈ ಆಂತರಿಕ ಧ್ಯಾನವನ್ನ ಏನಿದೆ ನಮ್ಮ ಅಂತರಂಗದಲ್ಲಿ ನೋಡಿ, ನಾವು ಎಷ್ಟೋ ಮಂದಿಗೆ ಈ ಧ್ಯಾನ ಬಂದ್ಮೇಲೆ ಎಷ್ಟೆಷ್ಟೋ ಅರ್ಥಗಳಾಕೋತ ಹೋಗ್ತೀವಿ. ಧ್ಯಾನ ಅಂದ್ರೇನು, ಇಲ್ಲಿ ಏನಿದೆ, ನಾವು ಏನೇನ್ ಪಡ್ಕೋಬೇಕು ಇದರಿಂದ, ಏನೇನ್ ಇದರಿಂದ ಉಪಯೋಗ ಅಂತ ಎಷ್ಟೊಂದು ನಾವೆಲ್ಲ ತಿಳ್ಕೊತ ಹೋದ್ವಿ. ನಮಗೆ ಮೊದಲು ಅಜ್ಞಾನಿಗಳಾಗಿದ್ವಿ, ಆದ್ರೆ ನಾನು ಖಂಡಿತ ಹೇಳ್ತೀನಿ, ನಾನು ಕೂಡ ಸೇಮ್ ಅಜ್ಞಾನಿ ಆಗಿದೆ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ವಿಷಯಗಳು ನಾನು ಮೌನವಾಗಿದ್ದಾಗ ನನಗೆಲ್ಲವೂ ಅರ್ಥ ಹಾಕೋತ ಹೋಯ್ತು ಮಾಸ್ಟರ್ಸ್. ಹಾಗೆ ಈ ಆಂತರಿಕ ಧ್ಯಾನ ನಾನು ಯಾವಾಗ ಅರಿತಾ ಹೋದ್ನೇನೋ ಆವಾಗ್ಲೇ ನನ್ನಲ್ಲಿ ಆತ್ಮ ಧ್ಯಾನವನ್ನು ವೃದ್ಧಿ ಹಾಕೋತಾ ಹೋಯ್ತು ಮಾಸ್ಟರ್ಸ್. ಅದಕ್ಕೆ ಈ ದೇಹ ಎಂಬ ಮಸ್ತರಕ್ಕೆ ಬಿದ್ದು ಹೊರಡದೆ, ಅಂದ್ರೆ ಈ ದೇಹನ ನಾವು ಚಂದ ಇಟ್ಕೋಬೇಕು, ಜೋಪಾನ ಇಟ್ಕೋಬೇಕು. ಬರೀ ಇದ್ರದೇ ಆ ದಿನಗೂಲಿ ಮಾಡ್ತಾ ಇದನ್ನೇ ನಾವು ಪೋಷಣೆ ಮಾಡ್ಕೊತ ಹೋದ್ರೆ ಏನೇ ಉಪಯೋಗ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ಇದು ಸೋರುವ ಮನೆ ಆಗಿದೆ, ಇದು ಯಾವಾಗ್ಲೂ ಒಮ್ಮೆ ಸೋರಿ ಹೋಗುದು. ಇದು ಬ್ಲಡ್ ಎಲ್ಲ ಅಂದ್ರೆ ನಮ್ಮ ರಕ್ತ ಎಲ್ಲ ನಮ್ಮ ಸೋರಿ ಹೋಗ್ಬೋದು, ಈ ದೇಹನೇ ಬಿದ್ದು ಹೋಗ್ಬೋದು, ನಮ್ಮ ಕೈಕಾಲು ಬಿದ್ದು ಹೋಗ್ಬೋದು, ಎಲ್ಲ ಹೋಗ್ಬೋದು. ಹಳಸಿದ ದುರ್ವಾಸನೆ ಬರುವ ಮುನ್ನವೇ ನೋಡಿ, ನಾವು ಯಾರಾದ್ರೂ ತೀರ್ಕೊಂಡ್ರೆ ನಾವು ಟೂ ಡೇಸ್ ಇಟ್ಕೊಂಡ್ರೆ ಅದು ಅದರಿಂದ ಸ್ಮೆಲ್ ಬರೋಕ್ ಸ್ಟಾರ್ಟ್ ಆಗ್ತಿದೆ ಮಾಸ್ಟರ್ಸ್. ನಮ್ಮಲ್ಲಿ ನಮ್ಮ ಎಷ್ಟೇ ಆತ್ಮೀಯರಾಗಿದ್ರು ಏನೇ ಇದ್ರು ಆ ದೇಹವನ್ನು ನಾವು ಮಣ್ಣಿಗೆ ಸೇರೋದಕ್ಕೆ ಬಿಡ್ಬೇಕು. ಸೊ ನಾವ್ ಇಟ್ಕೋತೀವಿ ಮಾಡ್ತೀವಿ ಅಂದ್ರೆ ಅದ್ರಿಂದ ಬರೋದು ದುರ್ವಾಸನೆ ಹೊರತು ಚಲೋ ವಾಸನೆ ಅಂತ ಅಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ನಾವು ಇವಾಗ್ಲೇ ನಮ್ಮ ಇಷ್ಟು ದೇಹದ ಬಗ್ಗೆ ನಮ್ಗೆ ಎಚ್ಚೆತ್ತು ಕೊಟ್ಟಾಗ ನಮ್ಮ ಗುರುಗಳು ನಾವ್ ಇವಾಗ್ಲೇನೆ ನಮ್ಮ ಮನಸ್ಸಿನ ನಮ್ಮ ಆತ್ಮವನ್ನ ತಟ್ಟಿ ಎಬ್ಬಿಸ್ಬೇಕು. ನಾನು ಈ ರೀತಿ ಸಿನ್ಸಿಯರ್ ಆಗಿ ನಾನು ಮಾಡ್ಬೇಕು ಈ ನನ್ನ ಧ್ಯಾನವ ಸಾಧನೆ ಅಂತ ಹೇಳಿ ಮಾಸ್ಟರ್ಸ್. ಶ್ವಾಸ ಎಂಬ ಎರಡಕ್ಷರದ ಪದಕ್ಕೆ ಶಾಶ್ವತವಾಗಿ ನಂಟು ಬೆಳೆಸಿ. ನೋಡಿ ಮಾಸ್ಟರ್ಸ್, ನಾವು ಒಮ್ಮೆ ಆ ಶ್ವಾಸವನ್ನ ಆ ಉಸಿರನ್ನ ನಾವು ಗಟ್ಟಿಯಾಗಿ ಹಿಡಿದು ಅಂದ್ರೆ ಆ ನಮ್ಮ ದೇಹದ ಉಸಿರಿರೋವರೆಗೂ ನಾವು ಅದ್ರ ಜೊತೆ ಕಂಟಿನ್ಯೂಸ್ ಆಗಿ ನಂಟು ಬೆಳೆಸ್ತಾ ಹೋದ್ರೆ ನಮಗೆ ನಿಜವಾಗ್ಲೂ ಆ ಆತ್ಮ ಪರಮಾತ್ಮ ದರ್ಶನ ಆಗ್ತದೆ ಮಾಸ್ಟರ್ಸ್. ಅರಳುವ ಮುನ್ನವೇ ಅಥವಾ ಬಾಡುವ ಮೊದಲೇ ಪರಮಾತ್ಮನಿಗೆ ಶರಣಾಗಿ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ಮಾತು ಹೇಳಿದ್ದಾರೆ. ಯಾವಾಗ ಹೂ ಅರಳುಕ್ಕಿಂತ ಮೊದಲೇ ಅಥವಾ ಬಾಡಿ ಹೋಗುವ ಮುನ್ನವೇ ಅಂದ್ರೆ ಇನ್ನೇನು ಬಾಡ್ತಿದ್ ಅನ್ನೋಕ್ಕಿಂತ ಮೊದಲೇ ನಾವು ಆ ಭಗವಂತನೇ ಶರಣಾಗ್ಬೇಕು, ಆ ಧ್ಯಾನಕ್ಕೆ ನಾವು ಶರಣಾಗ್ಬೇಕು. ಇಲ್ಲ ಅಂದ್ರೆ ನಾನು ಸಾಯೋದ್ರ ಮುಂದ್ ಮಾಡ್ತೇನು ಅಂತಂದ್ರೆ ಕೈಕಾಲೆಲ್ಲ ಬಿದ್ದು ಹೋದ್ಮೇಲೆ ನಮ್ಮ ದೇಹನೇ ನಮ್ಗೆ ಸಾಥ್ ಕೊಡದೆ ಇರುವಾಗ ನಾವೇನೂ ಪಡ್ಕೊಳಕ್ ಆಗೋದಿಲ್ಲ ಮಾಸ್ಟರ್ಸ್. ಸೊ ಇದ್ದಾಗ್ಲೇ ನಾವ್ ಇದನ್ನೆಲ್ಲವನ್ನು ನಾವು ಗಳಿಸಿ ಪಡ್ಕೋಬೇಕು ಮಾಸ್ಟರ್ಸ್. ದೇಹಕ್ಕೆ ಆಯುಸ್ಸು ಕಮ್ಮಿ, ಆದರೆ ಆತ್ಮಕ್ಕೆ ಸಾವೇ ಇಲ್ಲ ಎಂಬ ಪದದ ತತ್ವವನ್ನು ತಿಳಿದು ಹೆಜ್ಜೆಗೆ ನೋಡಿ ಮಾಸ್ಟರ್. ಈ ದೇಹಕ್ಕೆ ಆಯುಸ್ಸು ಕಮ್ಮಿ ಆದ್ರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಮಾಸ್ಟರ್ಸ್, ಇದು ಅನಂತ ಮಾಸ್ಟರ್ಸ್. ಅದಕ್ಕೆ ಈ ತತ್ವವನ್ನು ನಾವು ತಿಳಿದು ಹೆಜ್ಜೆಗೆ ಕೋಲುವ ಬರುವ ಮುನ್ನವೇ ಅಂದ್ರೆ ನಮ್ಮ ಎರಡು ಕಾಲ್ ಜೊತೆ ಮತ್ತೊಂದು ಆ ಕೋಲು ಬರುವ ಮುನ್ನವೇ ನಾವು ಬೆಳಕಾಗಿ ಭಗವಂತನೆಡೆಗೆ ದಾರಿ ಬೆಳೆಸಬೇಕಾಗಿದೆ ಮಾಸ್ಟರ್ಸ್. ನೋಡಿ ಎಂತ ಅದ್ಭುತವಾದನ್ನ ಹೇಳಿದ್ದಾರೆ. ಈ ಆತ್ಮಕ್ಕೆ ಸಾವಿ ಇಲ್ಲವೆಂಬ ಪದದ ತತ್ವವನ್ನು ತಿಳಿದು ಹೆಜ್ಜೆಗೆ ಕೋಲು ಬರುವ ಮುನ್ನವೇ ಬೆಳಕಾಗ್ಬೇಕು. ನಾವೆಲ್ಲರೂ ಆ ಭಗವಂತನೆಡೆಗೆ ನಾವು ದಾರಿನ ಹುಡುಕ್ಬೇಕು ಆ ಧ್ಯಾನದ ಮುಖಾಂತರ ಮಾಸ್ಟರ್ಸ್. ಇಂತ ಅದ್ಭುತವಾದ ಮಾತಲ್ವಾ.
ಶ್ವಾಸದ ಮಹತ್ವವನ್ನು ಅರಿತು ಅದು ಕೇವಲ ಶ್ವಾಸವಲ್ಲ ಅಥವಾ ಉಸಿರಲ್ಲ, ಅದು ಅದುವೇ ಧ್ಯಾನ ನೋಡಿ ಮಾಸ್ಟರ್ಸ್. ನಾವು ಯಾವಾಗ ಈ ಉಸಿರಿನ ಆಳವನ್ನ ಅರಿತೀವೋ ಅಥವಾ ಯಾವಾಗ ಈ ಉಸಿರಿನ ಬಗ್ಗೆ ನಾವು ತಿಳಿತಾ ಹೋಗ್ತೀವೋ ಅವಾಗ್ಲೇ ನಮಗ ಅರ್ಥ ಆಗ್ತೈತಿ ಧ್ಯಾನ ಅಂದ್ರೆ ಏನು. ಓಹೋ, ಇದಕ್ಕೆ ಧ್ಯಾನ ಅಂತಾರ ಅಂತ ಹೇಳಿ ಮಾಸ್ಟರ್ಸ್. ಧ್ಯಾನಕ್ಕೆ ಉಸಿರಿನ ನಂಟಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಮ್ಮೆ ನಾವು ಉಸಿರಿನ ಹಿಡಿದ್ರೆ ಈ ಧ್ಯಾನ ಕಂಪ್ಲೀಟ್ ಆಗ್ತಾ ಹೋಗ್ತಿದೆ ಮಾಸ್ಟರ್ಸ್. ಈ ನಂಟು ಭಗವಂತನ ನಂಟಿಗೆ ಕಟ್ಟಬೇಕಿದೆ ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ. ಒಮ್ಮೆ ನೀವು ಉಸಿರಿಗೆ ನೀವು ನಂಟು ಬೆಳೆಸಿದ್ರೆ ಆ ನಂಟನ್ನ ಅಲ್ಲೇ ಬಿಡಿಸ್ ಹೋಗ್ಬೇಡಿ ಮಾಸ್ಟರ್ಸ್, ಅದನ್ನ ನೀವು ಗಟ್ಟಿಯಾಗಿ ಭಗವಂತನಿಗೆ ಕಟ್ಬಿಡಿ. ಅವಾಗ ಧ್ಯಾನವೆಂಬ ದಾರಿ ಸಾಗಿದಷ್ಟು ನಮಗೆ ಭಗವಂತನ ಬುನಾದಿ ತೋರುತ್ತಿದೆ ನೋಡಿ ಮಾಸ್ಟರ್ಸ್. ನಾವೆಷ್ಟು ಡೀಪ್ ಆಗಿ ಹೋದಷ್ಟು ನಮಗೆ ಆತನ ಸಾನ್ನಿಧ್ಯ ನಮಗ್ ಸಿಗ್ತೈತಿ ಮಾಸ್ಟರ್ಸ್. ಜನ್ಮಗಳು ಎಷ್ಟೇ ಇರಲಿ, ಜನ್ಮಾಂತರಗಳು ಎಷ್ಟೇ ಇರಲಿ, ಅದು ಮುಖ್ಯವಲ್ಲ ಮಾನವ ನೋಡಿ ಮಾಸ್ಟರ್ಸ್. ನಮ್ಗೆ ಎಷ್ಟೋ ನಾವ್ ಅನ್ಕೋತೀವಿ ಮುಂದಿನ ಜನ್ಮ ನೋಡ್ರಾತು, ಮುಂದಿನ ಜನ್ಮ ನೋಡ್ರಾತು ಅಂತ ಹೇಳಿ. ಜನ್ಮಗಳು ಎಷ್ಟೇ ಇರ್ಬೋದು ಮಾಸ್ಟರ್ಸ್, ಆ ಜನ್ಮಾಂತರಗಳು ಅಂದ್ರೆ ಆದೋದು ಎಷ್ಟೋ ಇರ್ಬೋದು ಮಾಸ್ಟರ್ಸ್. ಆದ್ರೆ ಯಾವ ಜನ್ಮದಲ್ಲಿ ನೀನು ಆಧ್ಯಾತ್ಮದ ರುಚಿಯನ್ನು ಸವಿದು ಮೋಕ್ಷಕ್ಕೆ ಬರುತ್ತೀಯೋ ಅದುವೇ ನಿಜವಾದ ನಿನ್ನ ಜನ್ಮ ನೋಡಿ ಮಾಸ್ಟರ್ಸ್. ಆದ್ರೆ ನೀನ್ ಮಾತ್ರ ಯಾವ ಜನ್ಮದಲ್ಲಿ ಆಧ್ಯಾತ್ಮ ಬಂದು ಈ ಸವಿತೀಯೋ, ಈ ಜೀನಿ ಅಂತ ಸವಿನ ನೀನ್ ಯಾವಾಗ ಸವಿತೀಯೋ ಅದುವೇ ನಿನ್ನ ನಿಜವಾದ ಜನ್ಮ ಅಂತೇಳಿ ನನ್ನ ಗುರು ಹೇಳಿದ್ದಾರೆ ಮಾಸ್ಟರ್ಸ್. ಅಹಂಕಾರವನ್ನು ಮುಡಿಗೇರಿಸಿಕೊಂಡು ನಾನೇ ಎಲ್ಲ ಎಂಬ ಮೋಹಕ್ಕೆ ಒಳಗಾಗದೆ ನೋಡಿ ಮಾಸ್ಟರ್ಸ್. ನಾವ್ ಎಷ್ಟು ಸರಿ ನಮ್ಮ ಅಹಂಕಾರವನ್ನು ತಲೆಗಿಸ್ಕೊಂಡಿರ್ತೀವಿ. ನೀವೆಲ್ಲೂ ನಿಮ್ಮ ಸುತ್ತಮುತ್ತ ನೋಡಿರ್ಬೇಕು, ನೀವು ಅಥವಾ ಮಾತಾಡಿರ್ಬೇಕು, ನೋಡಿ ಇವಳಿಗೆ ಎಷ್ಟು ದಿಮಾಕ್ ಇದೆ, ಇವಳಿಗೆ ಎಷ್ಟು ಅಹಂಕಾರ ಇದೆ, ನಾನೇ ಅಂತ ಎಷ್ಟು ಹಾರಾಡ್ತಿದ್ದಾಳೆ ಅಂತೇಳಿ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಮಾಸ್ಟರ್ಸ್. ಯಾವ ರೀತಿ ಅಂದ್ರೆ, ಒಂದು ಊರಲ್ಲಿ ಒಬ್ಬ ಆ ಊರಿನ ಒಬ್ಬ ಹಿರಿಯ ಇರ್ತಾನೆ ಮಾಸ್ಟರ್. ಅವ್ನು ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನಾನೊಬ್ಬನೇ ಶ್ರೇಷ್ಠ, ಅಂದ್ರೆ ನಾನೊಬ್ಬನೇ ಅಂದ್ರೆ ನಾನು ತುಂಬಾ ಸುಖವಾಗಿದ್ದೀನಿ, ನನಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನೊಂದು ಕುಟುಂಬ, ನಾವ್ ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ನನ್ನ ಬಿಟ್ಟು ಒಬ್ರಿಗೊಬ್ರು ಇರೋದಿಲ್ಲ, ನಾವು ಅಷ್ಟೊಂದು ಸುಂದರವಾಗಿದೀವಿ ಅಂದ್ರೆ ನಾವು ಅಷ್ಟೊಂದು ನಮ್ಮ ಸಂಸಾರ ಸುಂದರವಾಗಿದೆ ಅಂತ ಹೇಳಿ ಯಾವಾಗ್ಲೂ ಎಲ್ಲರೂ ಹೇಳ್ಕೊತಾ ಅಡ್ಡಾಡ್ತಿರ್ತಾನೆ ಮಾಸ್ಟರ್ಸ್. ಅವಾಗ ಆ ಊರಿನಲ್ಲಿ ಒಬ್ರು ಅಜ್ಜರ್ ಅಂದ್ರೆ ಮಠದ ಅಜ್ಜಾರ್ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ಇವ್ನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಅಜ್ಜ ನನ್ ಸಂಸಾರ ತುಂಬಾ ಚೆನ್ನಾಗಿದೆ ಅಜ್ಜ, ನನ್ನನ್ ಬಿಟ್ಟು ಯಾರು ಇರೋದಿಲ್ಲ ಅಂತಾರು, ನಮ್ದು ಅಷ್ಟೊಂದು ಸುಂದರವಾದ ಕುಟುಂಬ, ನನ್ನ ಕೇಳ್ದೆ ನನ್ ಮನೆಯವ್ರು ಏನು ಮಾಡೋದಿಲ್ಲ, ಸೊ ನನ್ನ ಮೇಲೆ ಅಷ್ಟೊಂದು ನಂಬಿಕೆ, ಈ ತರ ಎಲ್ಲ ಡೀಲಿ ಅದರ ಮುಂದೆ ಹೇಳ್ತಾ ಹೋಗ್ತಿದ್ದಾನೆ ಮಾಸ್ಟರ್ಸ್. ಅವಾಗ ಅಜ್ಜ ಹೇಳ್ತಾರೆ ಒಂದ್ ಮಾತು, ಹೌದಪ್ಪ ನಿನ್ ಮೇಲೆ ಅಷ್ಟೊಂದು ಅವರೆಲ್ಲ ಪ್ರೀತಿ ಇದಾರು, ನಿನ್ ಬಿಟ್ಟು ಊಟನೂ ಮಾಡುದಿಲ್ಲ, ನೀನ್ ಇಲ್ದ ಅವ್ರಿಗೆ ಒಂದ್ ಕ್ಷಣನೂ ಇರಕ್ ಆಗೋದಿಲ್ಲ ಅಂತ ಅಜ್ಜ ವಾಪಸ್ ಮರು ಕೇಳ್ತಾರು. ಹೌದು ಅಜ್ಜ, ಅವ್ರು ಯಾವತ್ತು ನನ್ನನ್ ಬಿಟ್ಟಿರೋದಿಲ್ಲ ಅಂತ ಹೇಳಿ ಈ ಊರಿನ ಹಿರಿಯ ಹೇಳ್ತಾರೆ. ಹಾಗಾದ್ರೆ ನಾನು ಒಂದ್ ಷರತ್ ಹೇಳ್ತೀನಿಪಾ, ನೀನ್ ಆತರ ನೋಡು ಈ ಷರತ್ನಲ್ಲಿ ಯಾರ್ ಗೆಲ್ತಾರೋ ಅವಾಗ ನೋಡುನ್ ಅಂತ ಹೇಳ್ತಾರು. ಅವಾಗ ಆ ಊರಿನ ಮನುಷ್ಯ ಹೇಳ್ತಾನು, ಇಲ್ಲ ಅಜ್ಜ, ನಾನು ಏನಾದ್ರು ಈ ಷರತ್ತು ಸೋತ್ನಂದ್ರ ನಾನು ಕೊನೆ ಉಸಿರು ಇರೋವರೆಗೂ ನಾನು ನಿಮಗೆ ನಿಮ್ಮ ಜೀತದ ಆಳಾಗಿ ನಿಮ್ಮ ಕೆಲಸ ಮಾಡ್ಕೋತ, ನಿಮ್ಮ ಸೇವೆ ಮಾಡ್ಕೋತ ನಿಮ್ ಜೊತೆಗೆ ಇರ್ತೇನೆ ಅಂತ ಹೇಳ್ತಾನೆ ಮಾಸ್ಟರ್ಸ್. ಅವಾಗ ಅಜ್ಜ ಹೇಳ್ತಾರು, ನಾನ್ ಹೇಳ್ದೆ ಮಾಡು, ನೀನ್ ಹೋಗಿ ಇದೊಂದು ಬೇರಿದೆ, ಇದನ್ನ ನೀರೊಳಗೆ ಹಾಕೊಂಡ್ ಕುಡಿ, ಮತ್ ನೀನ್ ಹೋಗಿ ಮನೆಗೆ ಹೋಗಿ ಮಲ್ಕೋ, ನೀನ್ ಸತ್ತಾಗ ಆಕ್ಟಿಂಗ್ ಮಾಡು, ಆಮೇಲೆ ನಾನು ನಿಂಗೆಲ್ಲ ಹೇಳ್ತೇನೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವನು ಅದೇ ರೀತಿ ಆ ಬೇರಿನ ಕಷಾಯನ ಕುಡಿದು ಹೋಗಿ ಮನೆಯೊಳಗೆ ಮಾಡ್ಕೋತಾನೆ ಮಾಸ್ಟರ್ಸ್. ಅಂದ್ರೆ ದೇಹ ಎಲ್ಲ ಸ್ತಬ್ಧ ಆಗಿರ್ತೈತಿ, ಆದ್ರೆ ಅವನು ಮನಸ್ಸು ಮತ್ತೆ ಮೈಂಡ್ ಆಕ್ಟಿವ್ ಆಗಿರ್ತೈತಿ ಮಾಸ್ಟರ್ಸ್. ಆಮೇಲೆ ಎಲ್ರು ಅವನ ಹೆಂಡತಿ ಬಂದು ಊಟಕ್ಕೆ ಹೇಳ್ರಿ ಅಂತ ಎಬ್ಬಿಸ್ತಾಳ, ಹೊಟ್ಟೆ ಇರುವುದಿಲ್ಲ. ಎಲ್ರು ಬಂದು ಎಬ್ಬಿಸ್ತಾರ ಮಾಸ್ಟರ್ಸ್, ಹೊಟ್ಟೆ ಇರುವುದಿಲ್ಲ. ಅವಾಗ ತಿರ್ತಿ ಅವರು ತೀರ್ಕೊಂಡಿದಾರ ಅಂತ ಹೇಳಿ. ಸೊ ಊರನ್ ಮಂದೆಲ್ಲ ಬರ್ತಾರೆ, ಎಲ್ಲಾ ಆಗ್ತೈತಿ ಮಾಸ್ಟರ್ಸ್. ಆಮೇಲೆ ಅಜ್ಜರು ಬರ್ತಾರು. ಅವಾಗ ಅವನ ಹೆಂಡತಿ ಅಜ್ಜ ಹೇಳ್ತಾರ, ನೋಡ್ರಿ ಎಷ್ಟು ಚಲೋ ಇದ್ದೀರಿ, ಇವತ್ತಿನವರೆಗೂ ನನ್ನ ಜೊತೆ ಮಾತಾಡಿದಾರು, ಆದ್ರೆ ಒಮ್ಮೊಮ್ಮೆ ನನ್ನ ಬಿಟ್ಟು ಹೋದ್ರು, ಯಾಕೆ ಹೋದ್ರು ಅನ್ನೋದಾಗ ಗೊತ್ತಾಗ್ಲಿಲ್ಲ ಅಂತೇಳಿ ಆ ಹೆಣ್ಮಗಳು ಅಜ್ಜರ್ ಹೇಳ್ತಾರ. ಅದಕ್ಕ ಅಜ್ಜ, ಇಲ್ವಾ, ಪ್ರಕೃತಿ ದತ್ತವಾಗಿ ಬಿಡುವಂತ ದೇಹ ಯಾರೇನು ಮಾಡಕ್ ಬರುದಿಲ್ಲ ಅಂತೇಳಿ. ಇಲ್ಲ ಅಜ್ಜ, ಇನ್ನೊಂದ್ ಸ್ವಲ್ಪ ದಿವ್ಸ ಇರ್ಬೇಕಾಗಿತ್ತು, ನಮ್ನೆಲ್ಲ ಅವರು ಕಾಳಜಿ ಮಾಡಿದ್ರು, ನೋಡ್ತಾ ಇದ್ರು, ಈ ಕುಟುಂಬಕ್ಕೆ ಅವ್ರ ಆಸರಾಗಿದ್ರು. ಸೊ ಅವ್ರು ಇನ್ನೂ ಇದ್ರೆ ಚಲೋ ಆಗ್ತಿತ್ತು ಅಂತೇಳಿ ಆ ಹೆಣ್ಮಗಳು ಅಜ್ಜರ ಹತ್ರ ಹೇಳ್ಕೊತ. ಅವಾಗ ಅಜ್ಜ ಹೇಳ್ತಾರೆ, ಹಾಗಿದ್ರ ನಾನು ಇವ್ನ ಬದುಕಿಸ್ಕೊಡ್ತೀನ್ವಾ, ನೀನ್ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಕೇಳ್ತಾರೆ. ಅವಾಗ ಆ ಹೆಣ್ಮಗಳು, ಹ್ಞೂ ಅಜ್ಜರ ಹೇಳ್ರಿ, ಇವ್ರು ಬದುಕ್ತಾರ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜರಿ ಅಂತ ಹೇಳ್ತಾ. ಅವ್ರ ತಾಯಿ ಕೂಡ ಹಾಗೆ ಹೇಳ್ತಾ, ಅವ್ರ ಮಕ್ಕಳು ಕೂಡ ಹಾಗೆ ಹೇಳ್ತಾರೆ ಮಾಸ್ಟರ್ಸ್.
ಅವಾಗ ಅವ್ರು ಅಜ್ಜ ಹಾಗಿದ್ರೆ ಇದ್ ತಗೋವಾ, ಇದೊಂದು ಬೇರಿತಿ, ಇದನ್ನ ಯಾರು ನೀರೊಳಗ್ ಹಾಕಿ ಕುಡಿಬೇಕು, ಇದನ್ ಯಾರು ಕುಡಿತಾರೋ ಅವ್ರು ಪ್ರಾಣ ಹೋಗ್ತೈತಿ, ಅವ್ರ ಪ್ರಾಣ ಬದಲು ಇವ್ರಿಗೆ ಜೀವ ಬರ್ತೈತಿ ಅಂತ ಹೇಳಿ. ಅವಾಗ ಅವ್ರ ಹೆಂಡತಿ ಹಿಡ್ದಿದ್ದ ಗ್ಲಾಸು ಅವ್ರು ನಡ್ಗೋಕ್ ಚಾಲು ಮಾಡ್ತಾರೆ. ಯಾಕಂದ್ರೆ ಅವ್ರ ದೇಹ, ಅವ್ರ ಪ್ರಾಣ ಹೋಗಿ ಇವ್ರಿಗೆ ಪ್ರಾಣ ಬರ್ತೈತಿ ಅಂತ ಹೇಳಿ ಮಾಸ್ಟರ್ಸ್. ಸೊ ಅವ್ರು ಏನ್ ಹೇಳ್ತಾರೋ, ಇಲ್ಲ ಅಜ್ಜರ ನನಗ್ ಕುಡಿಯೋಕ್ ಆಗುದಿಲ್ಲ ಅಂತ ಹೇಳಿ. ಅವ್ರ ತಾಯಿಯವರು ಕೊಡ್ತಾರು, ಅವರು ಕೂಡ ಅದೇ ಹೇಳ್ತಾರು, ಇಲ್ಲ ಅಜ್ಜ ನನ್ಗೆ ಇರೋದು ಒಂದ ಜನ್ಮ, ನಾನ್ ಇದನ್ ಕುಡಿಯೋಕ್ ಆಗುದಿಲ್ಲ ಅಂತ ಅವ್ರ ತಾಯಿ ಕೂಡ ಹಾಗೆ ಹೇಳ್ತಾರೆ, ಅವ್ರ ಮಕ್ಳಿಗೆ ಕೊಡ್ತಾರೆ, ಅವ್ರ ಮಕ್ಳು ಕೂಡ ಹಾಗೆ ಹೇಳ್ತಾರೆ ಮಾಸ್ಟರ್ಸ್. ಅವಾಗ ಆ ಮಲ್ಕೊಂಡಂತ ವ್ಯಕ್ತಿಗೆಲ್ಲ ಅರ್ಥ ಆಕೋತ ಹೋಗ್ತಿದ್ವಿ, ಹೋ ನಾನು ನನ್ನ ಕುಟುಂಬನ ಈಗಂತ ತಿಳ್ಕೊಂಡಿನಿ. ಸೊ ನನ್ನ ಜೊತೆ ಯಾರು ಬರೋದಕ್ ರೆಡಿ ಇಲ್ಲ, ಅಥವಾ ಅವರು ನನಗೋಸ್ಕರ ಜೀವ ಕೊಟ್ಟು ನನ್ನ ಬದುಸ್ಕೋಬೇಕು, ಅವ್ರು ಯಾರದ್ಲೂ ಆದ ಆಲೋಚನೆ ಇಲ್ಲ ಅಂತ ಹೇಳಿ. ಸೊ ಆಮೇಲೆ ಅವ್ರನ್ನ ಹೊತ್ಕೊಂಡ್ ಹೋಗ್ ಮುಂದೆ ಕೈ ಕಾಲೆಲ್ಲ ಶೆಡ್ತಿರ್ತಾವ್, ಸೊ ಕಟ್ ಮಾಡಿಬೇಕು ಅಂತ ಅವ್ರ ಹೆಂಡತಿ ಹೇಳ್ತಾರ್ರಿ. ಅಂದ್ರೆ ಹಂಗೆ ಒಯ್ಯು ಮುಂದು ಬಾಗ್ಲ ಹೊಡೆದ್ರೆ ಮತ್ತೆ ಯಾರು ರಿಪೇರಿ ಮಾಡ್ಸೋದಿಲ್ಲ ಅಂತ ಹೇಳಿ ಮಾಸ್ಟರ್ಸ್. ಅದಾದ ಕೂಡಲೇ ಅಜ್ಜ ಹೇಳ್ತಾರು, ನೋಡಿ ಈ ದೇಹಕ್ಕೆ ಎಷ್ಟೊಂದು ಬೆಲೆ ಇದೆ ಅಂತ ಹೇಳಿ. ನಮಗೆ ಉಸಿರಿದ್ದಾಗ್ಲೇ ಜೀವಕ್ಕೆ ಬೆಲೆ, ಉಸಿರು ಹೋಯ್ತು ಅಂದ್ರೆ ಈ ದೇಹ ಕೇವಲ ಮಣ್ಣಿಗೆ ಅಷ್ಟೇ. ಸೊ ಈ ಉಸಿರಿದ್ದಾಗ್ಲೇ ನಾವೆಲ್ಲವನ್ನು ಪಡ್ಕೋಬೇಕು, ಉಸಿರಿರೋ ತನಕ ಅಷ್ಟೇ ನಮ್ಮ ಬಂಧು ಮಿತ್ರರು ಎಲ್ಲರೂ, ಉಸಿರು ಹೋದ್ಮೇಲೆ ನಮ್ಗೆ ಯಾರು ಇಲ್ಲ ಅಂತ ಹೇಳಿ ಮಾಸ್ಟರ್. ಅವಾಗ್ಲೇ ಆ ಊರಿನ ಹಿರಿಯಂಗೆ ಅರ್ಥ ಆಗ್ತೈತಿ, ಓ ನಾನ್ ಅನ್ಕೊಂಡಿದ್ ತಪ್ಪು, ಇವ್ರೆಲ್ರು ನನ್ನೂರು ಅನ್ಕೊಂಡು ತಪ್ಪು, ನನ್ನವ್ರಂತ ನನಗ್ ಯಾರು ಇಲ್ಲ, ನನ್ನವ್ರಂತ ನನ್ಗಿರೋದು ಆ ಭಗವಂತ ಒಬ್ನೇ ಅಂತ ಹೇಳಿ ಮಾಸ್ಟರ್ಸ್. ಅವ್ರು ಇದ್ರಿಂದ ನಾನು ಏನ್ ಕತೆ ಹೇಳಕ್ ಹೊರಟಿದೀನಿ ಅಂತಂದ್ರೆ, ನಮ್ಮ ಅಹಂಕಾರ ಅಥವಾ ನಮ್ಮ ಸುತ್ತಮುತ್ತಲಿನವರು ನಮ್ಗೆಲ್ರು ಆಗ್ತಾರೆ ಅಂತ ನಾವೆಷ್ಟೋ ಸರಿ ಅನ್ಕೊಂಡಿರ್ತೀವಿ ಮಾಸ್ಟರ್ಸ್. ಆದ್ರೆ ನಮ್ಗೆ ಯಾವತ್ತು ಯಾರು ಆಗೋದಿಲ್ಲ ಮಾಸ್ಟರ್. ನಮ್ಗೆ ಆಗೋದು ಇದು ಒಂದೇ, ಈ ಧ್ಯಾನ ಅಥವಾ ಈ ಭಗವಂತ. ನಾವು ಆಳವಾಗಿ ಧ್ಯಾನವನ್ನ ಪ್ರೀತಿ ಮಾಡ್ತಾ ಹೋಗ್ತೀವೋ ಅಷ್ಟು ನಮಗೆ ಸುಖ ಅನ್ನೋದು ಸಿಗ್ತೈತಿ ಮಾಸ್ಟರ್ಸ್. ಹೊರಗಡೆ ಸಿಗೋ ಸುಖಕ್ಕಿಂತ ನಮಗೆ 10 ಪಟ್ಟು ಈ ಧ್ಯಾನದಲ್ಲಿ ಸಿಗ್ತಿದೆ ಮಾಸ್ಟರ್ಸ್. ನಾವೆಲ್ಲವನ್ನು ಈ ಧ್ಯಾನದ ಮುಖಾಂತರ ಪಡಿಬಹುದು. ಸೊ ಅದಕ್ಕೆ ನಾನು ಎಂಬ ಅಹಂಕಾರವನ್ನ ನಾವ್ ಯಾವಾಗ್ಲೂ ಬಿಡಬೇಕು ಮಾಸ್ಟರ್ಸ್. ಮತ್ತೆ ಈ ಮೋಹಕ್ ನಾವ್ ಯಾವಾಗ್ಲೂ ಒಳಗಾಗಬಾರ್ದು. ನಂದಿಷ್ಟಿದೆ ಅದೇ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಮಾಸ್ಟರ್. ನಾವು ಇಂದಿಲ್ಲ ನಾಳೆ ಬಿದ್ದು ಹೋಗುವಂತ ಸೋರು ಅಂತ ಮನೆಗಳು ಮಾಸ್ಟರ್ಸ್. ಸೊ ಇರುವಾಗ್ಲೇ ನಾವ್ ಎಲ್ಲವನ್ನು ಪಡ್ಕೋಬೇಕು, ಇರುವಾಗ್ಲೇ ನಾವೆಲ್ಲವನ್ನು ಸಾಧನೆ ಮಾಡ್ಬೇಕು. ಸೊ ಅದಕ್ಕೆ ಇದೊಂದು ಈ ಟಾಪಿಕ್ ನಲ್ಲಿ ಬದುಕಿನ ವರ್ತಮಾನ ಅಂತ ಹೇಳಿ ಮಾಸ್ಟರ್ಸ್. ಸೊ ನನ್ನ ಗುರುಗಳು ಇದನ್ನ ತುಂಬಾ ಅರ್ಥಪೂರ್ಣವಾಗಿ ಬರ್ಸಿದ್ದಾರೆ ಮಾಸ್ಟರ್ಸ್. ಸೊ ಇದುವೇ ನಮ್ಮ ನಿಜವಾದ ದಾರಿ, ನಾವೆಲ್ಲರೂ ಈ ದಾರಿನ ಹಿಡಿಬೇಕು, ಈ ಬದುಕನ್ನ ನಾವೆಲ್ಲರೂ ಸುಂದರಗೊಳಿಸಬೇಕು, ಇದುವೇ ನಮ್ಮ ನಿಜವಾದ ಸತ್ಯ ಧರ್ಮ ಮಾಸ್ಟರ್ಸ್. ಸೊ ನಾವೆಲ್ಲರೂ ಇವಾಗ ತಿಳ್ಕೊಂಡಿದ್ವಿ ನಮ್ಮ ದೇಹ ಎಷ್ಟು ಉಪಯೋಗ ಬರ್ತಿದ್, ನಾವ್ ಯಾಕೆ ಇದಕ್ಕೆ ದಾಸರ ಆಗ್ಬಾರ್ದು ಅಂತ ಹೇಳಿ ನನ್ನ ಗುರುಗಳು ನನಗೆ ಹೇಗೆ ನನ್ನ ಕಣ್ ತರಿಸಿದ್ದಾರೆ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು, ಇದೊಂದು ಅವಕಾಶ ಮಾಡಿಕೊಟ್ರಿ ಈ ಟಾಪಿಕ್ ನ ನಮ್ಗೆ ಹೇಳೋದಕ್ಕೆ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಮಾಸ್ಟರ್ಸ್. ಥ್ಯಾಂಕ್ ಯು.